ಆಗೈತಿ ನೀನು ಆಗೈತಿ ತಮ್ಮ. ನೀ ಏನು ಯೋಚನೆ ಮಾಡ್ಬೇಡ. ಈಗ ಊಟ ಬೇಕಿಲ್ಲ, ನಾ ತಂದು ಹಾಕ್ತೀನಿ. ಜೀವನದಾಗ ಏನು ಹೆದರ್ಕೋಬಾರ್ದು. ನಾನದೀನಿ, ನಿನ್ನ ತಿನ್ನಿಸಿ ಬೆಳೆಸ್ತೀನಿ. ನಾನದೀನಿ. ಹೋಗೋಣ ಬಾ ತಮ್ಮ, ಏನ್ ಕೆಡಿಸ್ಕೋಬೇಡ. ನಾನದೀನಿ. ತಮ್ಮ ನೀನ್ ಇಲ್ಲಿ ನೆಲ್ಲಾಗ ಕುಂತಿದ್ರು, ನಾ ಅಲ್ಲಿ ಗುಡಿಯಾಗ ಪ್ರಸಾದ ಸಿಗುತ್ತಾ, ನಾ ಹೋಗಿ ತಗೊಂಬರ್ತೀನಿ. ಇದೇ ಕುಂದ್ರು. ಲಗುನ ಬಾ. ಹಾ ತಮ್ಮ, ಲಗುನ ಬರ್ತೀನಿ. ಬಾ ತಮ್ಮ, ಚಿನ್ನ ಕುಂತು. ಈ ಜೀವನದಾಗ ಎದ್ರಾಗ ಹೆದರ್ಬೇಡ. ಅದಾದ ತಿನ್ನು, ನಾ ಇರ್ತೀನಿ. ಜೀವನದಾಗ ಎದಕ್ಕೂ ಹೆದರ್ಬಾರ್ದ ಅಂತೀನಿ. ಈಗ ಇಷ್ಟ ತಿನ್ನ, ಮತ್ತೇನಾರ ಬಂದು ತಂದು ಕೊಡ್ತೀನಿ. ಆಯ್ತಾ? ಅನ್ನ ಹಾಕ್ತೀನಿ. ಹೋಗಿ ಬಾ ಬಾ. ಆ ಪ್ರಸಾದ ತಂದಿವಿ, ತಿಂಬಾ. ನಾವ್ ಅಲ್ಲಿ ಬಿಡ್ಲಪ್ಪ, ತಿನ್ನಲ್ಲ. ಕೊಡೋದ ಇಟ್ ಕೊಟ್ಟಿರ್ತಾರ ಅವ್ರು. ಇಲ್ಲಿ ತೊಳಗೆ ತಿನ್ನು. ಹಿಂಗ ಇರ್ಬೇಕು ನೋಡ್ ದೋಸ್ತ, ನಾವು ಸಾಯುತ್ತೇವೆ. ಹಿಂಗ್ಯಾಕಂತಿಲ್ಲ, ನಮ್ ದೋಸ್ತಿ ಯಾವಾಗಿದ್ರು ಹಿಂಗ ಇರುತ್ತ ದೋಸ್ತ. ನಮ್ ದೋಸ್ತಿ ಮೇಲೆ ಯಾರ್ದು ಕಣ್ ಬಿಡ್ಬಾರ್ದು ದೋಸ್ತ. ಅಂದ್ರ ನೀ ದೊಡ್ಡ ಮನುಷ್ಯ ಬಿಡಪ್ಪ. ನಿಮ್ ತಮ್ಮನ ಮೇಲೆ ಪ್ರೀತಿ ಮಾಡ್ತಿಲ್ಲ ದೋಸ್ತ. ನಮ್ಮ ತಮ್ಮಗ ತಂದೆ ತಾಯಿ ಇಲ್ದಂಗ ನಾನ್ ನೋಡ್ಕೋಬೇಕು ದೋಸ್ತ. ಅಂದ್ರ ನೀ ದೇವ್ರಂತ ಮನುಷ್ಯ ಬಿಡಪ್ಪ. ಇಲ್ಲೇ ಹೋಗೋಣ ನಡಿ, ಬಾಲೆ ಹೋಗೋಣ. ಮನಿ ಹೋಗಿ ಊಟ ಮಾಡ್ ನಡಿ. ಓಂ ಬರಪ್ಪ. ಅಲ್ಲೋ ತಮ್ಮ, ಈಗ ನಿಮ್ಮ ಅಣ್ಣ ಏನಿದಾನಲ್ಲ, ನಿಮ್ಮ ಅಣ್ಣ ಎಷ್ಟು ಕಷ್ಟಪಟ್ಟನಂತ ತಿಳ್ಕೊಂಡಿ ನೀನು. ನಿಮ್ಮ ಅಣ್ಣ ನಿನಗೋಸ್ಕರ ಬಹಳ ಜೀವನನ ನೊಂದು ಬೆಂದು ಬಹಳ ಕಷ್ಟಪಟ್ಟು ತನ್ನ ಶ್ರಮದಿಂದ ನೋಡು, ಅಲ್ಲಿ ಇರುವಂತಹ ಹೊಲಗಳೆಲ್ಲ ನಿಮ್ಮವು. ನಿಮ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಹೊಲ ತಗೊಂಡನವ. ಬಹಳ ಶ್ರಮಪಟ್ಟು ನಿಮ್ಮ ಅಣ್ಣ ಈ ಸ್ಥಿತಿಗೆ ಬಂದು ನೀನ್ ನಿಲ್ಸಿದಾನೆ. ನೀ ಏನ್ ಮಾಡ್ಬೇಕಂದ್ರೆ ಅವನಿಗೋಸ್ಕರ ಕಷ್ಟಪಟ್ಟು ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗ ತಗೊಂಡು ಅವನಿಗೆ ಒಳ್ಳೆ ಹೆಸರು ತರ್ಬೇಕಪ್ಪ ನೀನು. ಚೆನ್ನಾಗ್ ಓದ್ತೀಯಾ? ವೆರಿ ಗುಡ್. ಹಿಂಗೆ ತಮ್ಮನ ಮೇಲೆ ನನಗ್ ನಂಬಿಕೆ ಐತ್ರಿ. ನಮ್ ತಮ್ಮನ ಮೇಲೆ ಬಹಳ ನಂಬಿಕೆ ಐತಿ ನನಗ್. ಹೌದು. ಯಾಕಂದ್ರ ನಾನ ಏನಿಲ್ಲ ಅಂದ್ರು ಅವಂಗೆಲ್ಲಾ ಮಾಡಿ ಹಾಕೇನ್ ನಾನು. ಯಾಕಂದ್ರ ಅವಂಗ ಏನಿಲ್ಲ ಅಂದ್ರು ನನಗ್ ತಿನ್ನಾಕ್ ಕೊಡ್ಲಿಲ್ಲ ಅಂದ್ರು ಅವಂಗ ಏನೋ ಒಂದು ಕಡಿಮೆ ಮಾಡಿಲ್ಲ. ಅವಂಗ ಒಂದ್ ತಂದೆ ತಾಯಿನ ನೆನಪು ಕೂಡ ಬರಕ್ ಮಾಡಿಲ್ಲ. ಹೌದಿಲ್ಲ? ಆಯ್ತಪ್ಪ, ನೋಡ್ರಿ. ಪ್ರೀತಿ ಹುಡುಗದಿ ನೀನು ನಮ್ ಸ್ವಂತ ತಮ್ಮ ಇದ್ದಂಗ. ಅದಕ್ಕ ನಾ ಹೇಳ್ತಾ ಇದೀನಿ, ನೀನು ಚೆನ್ನಾಗ್ ಓದಿ ಒಳ್ಳೆ ಹೆಸರು ತರ್ಬೇಕು ನಿಮ್ಮ ಅಣ್ಣಗೆ. ಏನ್ ಲೇಪ, ನಮ್ ತಮ್ಮಗಂತ್ರ ಬುದ್ಧಿ ಕಳ್ಸಿದೆ. ಇಲ್ಲ ಹೇಳ್ತಿರ್ಬೇಕ ಸ್ವಲ್ಪ. ಆದ್ರ ನಮ್ ತಮ್ಮಗ ಅಷ್ಟು ಬಾಳ ನಂಬ್ಯಾನ ನಾನು. ಬಾಳ ಒಳ್ಳೆವದನವ, ಬಾಳ ಒಳ್ಳೆವದನ್ ಕರೆ. ಆ ಹುಡುಗ ನೀ ಏನ್ ಮಾಡಕೋತಿ ಗೊತ್ತಾನೆ? ಅವನು ಕೇಳ್ದಾಗ ಅವನು ಏನಂತಾನ ಅದನ್ನ, ಮತ್ತ ಅವ್ನ ಕೇಳ್ದಾಗ ರೊಕ್ಕ ಕೊಡ್ತಿದಿ. ನಿನ್ಗೆ ಕೇಳ್ದೆ ಅವ ಕೈಗೆ ಕಿಸೆಕ ಕೈ ಹಾಕಿ ರೊಕ್ಕ ತಗೊಂಡೋಗ್ತಾನ. ಅಷ್ಟೆಲ್ಲ ಮಾಡಿದ್ರೆ ನೀ ಸುಮ್ನೆ ಇರ್ತಿದಿ. ಅಲ್ಲಿ ಇರುವುದು ನಾವಿಬ್ರ ತಂದೆ ತಾಯಿರ್ಲ ಮಗ ಅಂತಂದ್ ಬೆಳೆಸಿನವ್ನ. ಹಿಂಗಾಗಿ ಅವಂಗ ಏನು ಕಮ್ಮಿ ಮಾಡಿಲ್ಲ ನಾನು. ತಗೊಳ್ಳಿ, ಅವೇನ್ ಹಾಳು ಮಾಡುದಿಲ್ಲ ಅಂತ ನಂದೈತಿ. ತಿಂತಾನ ಉಂತಾನ, ಚಟ ಗಿಟ ಏನೋ ಮಾಡುದಿಲ್ಲ. ಒಳ್ಳೆ ಹುಡುಗ ನಾವ. ಹಿಂಗಾಗಿ ನಾವಂಗ ಎಲ್ಲಾ ಕೊಡ್ತೀನಿ, ಎಲ್ಲಾ ಮಾಡ್ತೀನಿ. ಹಿಂಗಾಗಿ ನಾವ್ ಬಾಳ ನಂಬೇನ ಅವ್ನ ನಾನು. ಹೌದಪ್ಪ, ತಂದೆ ತಾಯಿ ಇಲ್ದೇ ಇರಂತ ಮಗ ಅದನ ಕರೆ. ನಾನೇನ್ ಹೇಳೋದು, ಅವನು ನೀ ಕೊಟ್ಟಂಗೆಲ್ಲ ರೊಕ್ಕನ ಬಳಸ್ಕೊಂಡು
ಅಡ್ಡದಾರಿ ತುಳಿಬಾರ್ದನ್ನ ಉದ್ದೇಶ ಅಷ್ಟಲ್ಲಿ. ನೀನು ನನ್ನ ದೋಸ್ತ್ಲೆ ಮಗನ. ಇಲ್ಲ ಹಂಗ ಅಡ್ಡದಾರಿ ತುಳಿಲಾರ್ದಕ್ ನೀವ್ ಇರ್ತಿರ್ಲ ಅವ್ನ್ ತಿಳಿಸಿ ಹೇಳ್ರಿ. ನೀನು ಒಂದ್ ಅನ್ನಸ್ಥಾನನ ಐತಿ. ಹೌದಪ್ಪ, ನಾನು ಅಣ್ಣನ ಕರೆ. ನಾನು ಹೇಳ್ತಾ ಇರೋ ಉದ್ದೇಶ ಏನು, ಅತಿ ಮಕ್ಕಳಿಗೆ ರೊಕ್ಕ ಕೊಟ್ಟು 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 ನಾವು ಸಲಿಗೆ ಕೊಟ್ಬಿಟ್ರ ಆ ಮಕ್ಕಳು ಈಗಿನ ಕಾಲದಾಗ ಗೊತ್ತಲ್ಲ ನಿನಗೆ ಈ ದುನಿಯಾ ನಾ ಏನ್ರ ಮಾಡ್ಲಿ, ಹೊಲದಾಗ 1 ಎಕರೆ ಗ್ರಾನೈಟ್ ಹತ್ತವಾಗ ಸಿಕ್ಕಾಪಟ್ಟಿ ಕೋಟಿ ಗಂಟ್ಲೆ ರೊಕ್ಕ ಬಂತು. ಏನ್ ಮಾಡ್ಲಿ ನಾನು, ಸಿಕ್ಕಾಪಟ್ಟಿ ರೊಕ್ಕ ಐತಿ, ಹಾಳು ಮಾಡ್ಲಿ ಬಿಡು. ಇರೋ ಒಬ್ಬ ತಮ್ಮ ಅದನ್ನ ಆದ್ರೇನು ಕೆಟ್ಟ ದಾರಿ ತುಳಿಬಾರ್ದು ಅನ್ನೋದು. ಅದ್ರ ಜೊತೆ ನೀವು ಇರ್ಲಿ ದಯಮಾಡಿ, ಪುಣ್ಯ ಬರತ್ ನಿಮಗೂ. ಅಲ್ಲ, ನಾವ್ ಯಾವಾಗ್ಲೂ ಇದ್ದೇ ಇರ್ತೀವಿ, ಇದ್ದೇ ಇರ್ತೀವಿ. ಆದ್ರೆ ನಂದು ಉದ್ದೇಶ ಒಂದೇ ಅಪ್ಪ, ನಿನ್ ತಮ್ಮ ಅದನ್ನಲ್ಲ ಚೆನ್ನಾಗ್ ಓದಿ IAS ಆಫೀಸರ್ ಆಗಿ ಅವನು ಒಳ್ಳೆ ವಿದ್ಯಾ ತಗೊಂಡು IAS ದೊಡ್ಡ ಆಫೀಸರ್ ಆದ್ರೆ ಫಸ್ಟ್ ಖುಷಿ ಪಡೋ ಅಂತ ಜೀವ ನಾನಲ್ಲಿ ದೋಸ್ತ. ಹೌದಲಿಯಪ್ಪ. ನನಗೊಂದ್ ಕೊಳ್ಳಿ. ಹೋಗ್ಲೇ ಇದ ಒಂದ ಇರೋದ್ ನನಗ ಬೊಕಂದ ಐತ್ ನೋಡ್ ಒಂದ್ ಕೊಳ್ಳಿ. ಲೇಪ ಆಗ್ಲೇ ಇಲ್ಲ, ಇವತ್ ನಿಂತ ಹಿಡ್ದು ರಾತ್ರಿ ಮಟ್ಟ ಇದ ಆಗ್ಬೇಕು. ನಾ ನಿನ್ನಿಂತ್ರ ಒಂದ್ ಹಾಕ್ಯಂದಿಲ್ಲ. ಇದು ಇಲ್ಲ, ನನ್ ಜೀವನನೇ ಇಲ್ಲ ನಂದು. ನಿನ್ನಿಂತ್ರ ಒಂದು ತಿಂದಲು ಕೊಳ್ಳಿ, ಒಂದು ತಿನ್ಲ ಕೈ ಎಲ್ಲ ನಡ್ಗ ಕುಂದ್ಬಿಟ್ಟವು. ದಿನ ತಿನ್ನಾಕ ನಮ್ಗ ರೊಕ್ಕ ಇರಂಗಿಲ್ಲ. ಅವ ಸೂರ್ಯ ಒಬ್ಬ ಕಲ್ತ್ಬಿಟ್ರ ಅವ್ರೊಂದ್ ದೊಡ್ಡ ಶ್ರೀಮಂತ ಅಂತ, ಜಗ್ಗು ರೊಕ್ಕ ಆರಾಮ್ ಎಷ್ಟರ ತಿನ್ಬೋದು ಆಗ್ಲೇ. ಇದು ಒಂದು ಅವ್ನ ಸೂರ್ಯ ಕಲಿಸ್ಬಿಟ್ರ ಅವ್ರನ್ನ ಬಿಜನ್ ದುಡ್ಡು ಕೊಡ್ತಾನ. ಅವಂಗ ಬೇಕಾದಂಗ ತಿನ್ಬೋದು ನಾವು, ರಾಜ ಆಗಿ ಮೆರಿಬೋದು ರೊಕ್ಕಾಗ. ಹೌದ್ ನೋಡಿ, ಅವ್ನ ಹೆಂಗಾರ ಮಾಡಿ ಚಟ ಕಲಿಸ್ಬೇಕು. ಅವ್ನಿಗೆ ಕಲಿಸ್ಬೋದು ಲೇಪ ಚಟನ. ಅವ್ರ ಅಣ್ಣನ ಮ್ಯಾಗ ಬಾಳ ಪ್ರೀತಿ ಇರ್ತಾನ, ಬಾಳ ಎದುರ್ತಾನ, ಬಾಳ ಗೌರವ ಐತಿ. ಅವ್ನಿಗೆ ಹೆಂಗ್ ಕಲ್ಸದಂತ ಒಳ್ಳೆ ಇದನ್ನ ಅಲೋ ತಿಂದಂಗ ಇದು ಒಮ್ಮೆ ತಿನ್ಸಿದ್ರಪ್ಪ ಅಂದ್ರ ಅವ ಇಲ್ಲೋಡ್ ಜೀವ ಪಡ್ಜೆ ನಮ್ಮಿಂದ ಅಲ್ದಾಡ್ತಾನ. ಹೌದ್ಲೆ. ಬಂದ್ಲೆ ಸೂರ್ಯ ಇಲ್ಲೇ ಬಂದ್ ನೋಡ್ಲೆ. ಬಂದ ತಡಿ ಬಂದ. ಬಾರೋ ದೋಸ್ತ. ಬಾಲೇ ಸೂರ್ಯ. ಏನ್ ಮಾಡಾತಿರ್ಲೇ ದೋಸ್ತ್ರ? ಸುಮ್ಮನ ಕುಂತಿದ್ವಿ ನೋಡಪ್ಪ, ಹಂಗ ನೇಚರ್ ಚೆನ್ನಾಗಿತ್ತು. ಈ ಮನೆಗಿಂತ್ರ ಎದ್ದ ಬರಲ್ಲ ಅಲ್ಲಿ. ಏನ್ ಮಾಡ್ತಿ ಬಿಳ್ಳಪ್ಪ, ಹೊರಗ್ ಬಂದ. ಹೌದಾ, ತಗೋ ಇಲ್ಲಿ ಒಂದು ಗುಟ್ಕ ಐತಿ, ಇದನ್ನ ಹಾಕ್ಯ. ಲೇಯಪ್ಪ ಅಲ್ಲಿ ಲೇಯಪ್ಪ, ನಾನು ಅಲೋ ತಿಂದು ಬಾಯಿ ಒಂದಿಟ್ಟು ನ್ಯಾಳಿಗೆ ಇದು ಆಗಿರ್ತೈತಿ. ಇದನ್ನ ಹಾಕಿ ಅಂದ್ರ ರುಚಿಯಾರ ನೋಡು ಒಮ್ಮೆ ಇದನ್ನ. ಅಲ್ಲಿ ಲೇಯಪ್ಪ, ನಮ್ಮಣ್ಣ ನನ್ನ ಮೇಲೆ ನಂಬಿಕೆ ಇಟ್ಟ, ನಾನಂಕ ಅಲ್ಲಿ ಬಿಡು. ಏನಾಗಲ್ಲ ಹಾಕಲಿ. ಜೀವನದಾಗ ಏನೈತಿ ಅಂತ ಮಾಡಿದ್ ಇದನ್ನ ಹಾಕಿಲಿಲ್ಲಪ್ಪ ಅಂದ್ರ ಇದನ್ನ ಜೀವನ ನಾಳೆ ನಮ್ಮ ಅಣ್ಣ ಗೊತ್ತಾದ್ರ ಅಡ್ಡ ಹೊಡಲ್ಲ. ನನ್ನ ಗೊತ್ತಾಗ್ಲಂಗ ಹಾಕಲಿ ನಾಳೆ ದೋಸ್ತ. ನೋಡಿ ಇದನ್ನ ಹಾಕ್ಯಂದ್ರ ನಾಳೆ ಜೀವನದಾಗ ಹುಡುಗಿಯರ್ ಕೈ ಕೊಟ್ರ ಇದ ನಮ್ಮಿಂದ ಬರೋದು. ಹುಡುಗಿಯರ್ ಬರಲ್ಲ, ತಿಳ್ಕ. ಇದನ್ನ ಒಂದ್ 2 ಹಳ್ಳ ಹಾಕ್ಯ. ಈಗ ಫಸ್ಟ್ಗೆ ಸ್ಟಾರ್ಟಿಂಗ್ ಅಲ್ಲ, ನೀನು ಮಿಕ್ಸ್ ಮಾಡಿ ಕೊಡ್ತೀನಿ. ಈ ತರ ಐತಿ ನೋಡೋದು ಮಿಕ್ಸ್ ಮಾಡೋದು. ಇದನ್ನ ಒಮ್ಮೆ ಮಿಕ್ಸ್ ಮಾಡಿ ಹಿಂಗ್ ಹೊಡಿತಪ್ಪ ಅಂದ್ರ ಅದ ಕಿಕ್ಕನ ಬೇರೆಲೆ. ಒಂದ್ 2 ಹಾಕ್ಯ, ನಾನು ಒಂದ್ 2, ನೀನ್ ಒಂದ್ 2 ಇರಕ ಒಂದು ಏನಾದ್ರೆ ಆಗ್ಬೇಕು. ಇದು ಜೀವನನ ಇದು. ಬೇಕಾದಾಗ್ಲಿ ಅದ ನಾನ್ ನೋಡ್ತೀನಿ. ಹಾಕಿ ಅದನ್ನ ಥ್ರಿಲ್ಲರ್ ನೋಡ್ ಹಾಕ್ಯಂದು ಒಮ್ಮೆ. ಇನ್ನೊಂದ್ 2 ಹಳ್ಳ ಹಾಕ್ಯ, ಒಂದ್ ಹಳ್ಳಕ್ಕೆ ಇನ್ನೊಂದ್ ಹಾಕ್ಯ. ತಡಿಲಿ ಫಸ್ಟ್ ನೋಡ್ತೀನಿ. ಸೂರ್ಯ ನಿಮ್ಮ ಅಣ್ಣಗ ಗೊತ್ತಾದ್ರ ತಡಿಲೇಪ. ಅವ ಫಸ್ಟ್ ಕಲಿಯದ 2 ಹಳ್ಳ ಹಾಕಿಲ್ಲ, ಆಮೇಲೆ ಅಲ್ಲಿ ಮತ್ತೆ ನಮ್ಮಿಂದ ಬರ್ತಾನವ. ಏನಾದ್ಲಿ ಏನ್ ಲೇದ್ ಹಿಂಗ ಐತಲ್ಲ. ಅದು ಹಂಗ ಇರದ್ಲಿ, ಅದು ಹಾಕಿಲ್ಲ ಏನಾಗಲ್ಲ. ಅದನ್ನ ಇವತ್ತು ಇಷ್ಟು ನಾಳೆ ಇಷ್ಟು ಹಾಕಿ ಅದನ್ನ ಒಂದ್ ನೋಡೋಣ, ಥ್ರಿಲ್ಲರ್ ನೋಡೊಮ್ಮೆ ಅದನ್ನ. ಏನಾರಾದ್ರಿ ಮಾಡಿ ಅದು ಒಂದು ಇದು ಹಲೋಕ್ಕಿಂತ ಬಾರಿ ಬರತ್ ನೋಡಿ. ಇದು ಹಲೋಕ್ಕಿಂತ ಬಾರಿ ಸ್ಟ್ಯಾಂಡರ್ಡ್ ಐತಿ. ಹಾಕಿದ ಒಮ್ಮೆ ನೆಕ್ಸ್ಟ್ ನೀನ ಹಾಕಿಂತಿ, ನಮ್ ಕೈ ಕಸ್ಕೊಂಡ್ ಹಾಕಿಂತಿ. ನೀನ ಕೊಡ್ಲಿ ಅಂತ ನಮ್ಮಿಂದ ಬರ್ತಿದ್ದಿ. ಈಗ ನಿಮ್ಮ ಅಣ್ಣಗ ಗೊತ್ತಾದ್ರ ನೀನ್ ಬೈತಾನ, ಗೊತ್ತಾಗ್ಲಿಲ್ಲ ಹಾಕಿದ್ರೆ ಬೈತಾನ. ಹಿಂಗ್ ತಿಂದ ಮನೆಗೆ ಹೋಗ್ಬಿಡು, ಬಾಯ್ ತಕೊಂಡ್ಬಿಟ್ಟು ಕ್ಲಿಯರ್. ಏನು ಬರಲ್ಲ, ಬರಲ್ಲ. ಇದನ್ನ ಹಾಕ್ಯ ಈಗ ಒಂದ್ 2 ಹಳ್ಳ ಹಾಕ್ಯ. ಈಗ ನೀನ್ ನೆಕ್ಸ್ಟ್ ನಾಳೆ ನೀನ ನಮ್ ಕೈಯನ್ ಕಸ ನೀನ ಹಾಕಿಂತಿ. ಅಷ್ಟು ಥ್ರಿಲ್ ಇದು. ಇಷ್ಟೆಲ್ಲ ಹೇಳಿದ್ರಿ ಕೇಳಲ್ಲ ಅಲ್ಲೇಪ ನೀನು. ಹಾಕಿಲ್ಲ ಏನಾಗಲ್ಲ. ಹೆಂಗ ಅನ್ಸತ್ಲೇ ದೋಸ್ತ? ಈಗ ಏನ್ ಲೇಟ್ ದೋಸ್ತ, ಇದು ಭರ್ಜರಿ ಐತಿ. ಅದ ಅದಕ್ಕಪ್ಪ ಇದು ಕನ್ನದು ಚೆನ್ನಾಗೈತಿಲ್ಲ. ನಾವ್ ತಿನ್ನೋದು ಇದ್ರಿಂದ ನಾವು ಫಸ್ಟ್ ಗೆ 2 ಹಳ್ಳ ತಿಂತಿದ್ವಿ ದೋಸ್ತ. ಇದಕ್ ನಾಳಿಂದ ನಾನು ರೊಕ್ಕ ಕೊಡ್ತೀನಿ. ಆಯ್ತು, ಈಗ ನಮ್ಮ ಅಣ್ಣ ಬಂದು ಮತ್ತೆ ನಾನು ಓಡಾಡ್ಸಿ ಹೊಡ್ತೇನೆ. ನಾವು ಬಾಯ್ ತಕೊಂಡ್ ಹೋಗಲ್ಲ, ನಾಳೆ ಬಾಯ್ ತಕೊಂಡ್ ಹೋಗಿ ಹಲೋ ಹಾಕೊಂಡ್ ಹೋಗ್ಬಿಡ ಮನೆಗೆ. ಬಾ ನೀನು, ನಾಳೆ ಇಲ್ಲೇ ಬರ್ತೀನಿ. ದೋಸ್ತ ಬಕ್ರ ನಮ್ಗೆ ಇದು ಬೇಕಾಗಿತ್ತು. ಒಂದೊಂದ್ ತಿಂತಿದ್ವಲ್ಲ, 4 ತಿನ್ನ ನೋಡಿ. ನಾಳೆ ಬಾ, ಇದ ಇದಕ್ಕ ಬರಕ್ ನೋಡು ನಾಳೆ. ಓಕೆ ಬಾ, ಹೋಗಂಬಾ.
ತಾನೇ ಬರ್ನ ಬಿಡ ಬಕ್ಕಂದ ನೋಡಿದ್ರೆ 1 ರೂಪಾಯಿ ರೊಕ್ಕಿಲ್ಲ ಬರ್ಬೋದು ಕಾಯಿ ಇನ್ನೊಂದು 10 ನಿಮಿಷ ಏನ್ ಯಾಕಶ ಏನ್ ಸತ್ತಾರ ಕುಂತಿಲ್ಲ ಯಾಕಶ ಬಾ ಕುಂತ್ಕ ಬಾ ಸ್ಟಾರ್ ಎದುರ್ಕೊಳ್ಳಿ ಸ್ಟಾರ್ ಲೇಪ ನಂದ ಅರ್ಧ 12 ಆಗೋತ್ನ್ಯಾಗ ಏನ್ ಆಗಲ್ ಕೊಡು ಐತೆ ಸ್ಟಾರ್ ನಂದ ಅರ್ಧ 12 ಐತಿ ಹೌದಾ ಮಗನ ಈ ಕೊಡಲ್ಲ ನೀ ಸ್ಟಾರ್ ನಾಳೆ ನಮ್ ಸೂರ್ಯ ತರ್ತಾನ ತಡಿ ಸೂರ್ಯ ಹಾಕ್ಯಂತಾನ ಅವ ಏನ್ ಲೇಪ ಮುಂಚಾಕ್ ಏನ್ ಹಾಕ್ಯಂತಿದ್ದಿಲ್ಲ ಈಗೇನ್ ಸ್ಟಾರ್ ಹಾಕ್ಯನ ಕಲ್ಸಿರೇನ್ಲಿ ಅವಾಗ ಹೂನ್ಲೆ ಮೊನ್ನೆ ನಾನು ಚಂದ್ರ ಅಲ್ಲಿ ಕುಂತಿದ್ವಿ ಅವತ್ ಬಂದ್ಬಿಟ್ಟ ನಾವ್ ಸ್ಟಾರ್ ಹಂಗಾರಿ ಸ್ಟಾರ್ ಗೀರ ನಮ್ಗೇನ್ ಕಡಿಮೆ ಅಲ್ಲ ಬಿಡಲೆ ಕಡಿಮೆ ಇಲ್ಲ ಲೇಪ ಹಂಗಾಗಿ ಅವ ಚಂದ್ರ ಅವ ಸೂರ್ಯ ಬರೋದ್ ಕಾಯಕ್ ಕುಂತೀವಿ ಇಷ್ಟಾದ್ರೂ ಬರವಲ್ರಿ ಲೇಪ ಹಂಗಂದ್ರ ಸ್ಟಾರ್ ಗೀರ ಏನ್ ಕಡಿಮೆ ಇಲ್ಲ ಹಂಗ ನಾವು ಹೇಳಿಬೇಕಲೇ ದಾರಿಗೆ ಸರಿ ಬರಿ ಹೊಡ್ಯದ ಏನ್ರಿ ಇಲ್ಲಿ ಕುಂತ್ಬಿಟ್ರಿ ಇಬ್ರು ಕುಂದ್ರಲಿ ಹಿಂಗ್ ಕಾಲ್ ಸರಿ ಕೇಸ್ ಬಾಯಿ ನಾನು ನಡು ಕುಂದ್ರವನ ನಡು ಕುಂದ್ರಬೇಕು ಚಂದ್ರ ಕಾಯ ಕುಂತ ನಾನು ಇಲ್ಲಿ ಹಂಗಲ್ಲೇ ಅಲ್ಲಿ ಬೇರೆ ಬರ ಕುಂತಿದ್ದೆ ಅಲ್ಲಿ ಒಬ್ಬ ಬಕ್ರ ಸಿಕ್ಲಿ ಬಕ್ರ ಸಿಕ್ಲ ಅಂದ್ರ 30 ರೂಪಾಯಿ ಎತ್ತಕ್ಕೆ 3 ಸಿಗರೇಟ್ ತಂದಿನಿ 3 ಸಿಗರೇಟ್ 2 ಸಿಗರೇಟ್ನಾಗ ಇಬ್ರು ಸೇದನ್ರಿ 3 ಒಂದ್ ಅರ್ಧ ಸೂರಾಸಿಗೆ ಒಂದ್ ಹಾಕಿ ನಾಳೆ 30 ರೂಪಾಯಿ ಯಾರ್ದಿಲ್ಲ ಅಲ್ಲದ ಬೇಡ ನಾವು ಚಂದ್ರ ನೀ ಕರೆಕ್ಟ್ ಐತಿ ನೋಳೆ ನಾಳೆ ಸೂರೇಶಿಗೆ ಒಂದ್ ಹೊಡೆಯೋದ್ ಕಲಿಸ್ಬಿಟ್ರ ಬಿಂದಾಸ್ ಪ್ಯಾಕ್ ಅಡ್ಡಿ ಹೊಡಿಬೋದು ನಾನಿಂದ್ರ ಸೀಕ್ರೆಟ್ ಕಲ್ಸನ ಬರ್ಲಿವ ಬರ್ತಾನ ಅಂತ ಎಷ್ಟೊತ್ತಿಗೆ ಬರ್ತಾನ ನೋಡೋಣ ಕಾಯ ಸುರೇಶಿಗ ಸ್ಟಾರ್ ಹೊಡೆಯೋದ್ ಕಲ್ಸಿದೀವಿ ಅವ್ನಿಗೆ ಹೆಂಗಾರ ಮಾಡಿ ಕಲಿಸ್ಬೇಕು ಕಲ್ಸಿದೀವ ಸ್ಟಾರ್ ನೋಡಿಲಿ ಬೇಕಾದಷ್ಟು ತಂದು ಕೊಡೋಣ ಇನ್ನೂ ಆದ ನೋಡಿಲಿ ಹಂಗ ಮಾಡಿ ಒಂದ್ ಸಿಗರೇಟ್ ಹೊಡೆಯೋದ್ ಕಲ್ಸನ ಅವಂಗ ಅವನಿಗೆ ಸಿಗರೇಟ್ ಹೊಡೆದ ಏನೋ ಕಲ್ಸಿದ್ನಪ್ಪ ಪ್ಯಾಕ್ ಅಂತಲಿ ಸಿಗರೇಟ್ ಹೊಡಿ ಬರ್ಲಿಕ್ಕೆ ಅವನ ಬಂದ್ ನೋಡಲಿ ಗಾಡಿ ಸೌಂಡ್ ಬಂದ ಅವ ಇರ್ಬೇಕಂತ ಯಾಗಾರ ಅವನ ಬರ್ಲಿ ಸೂರ್ಯ ಬಂದ ಈ ಬಂದ್ಯಾ ಇಲ್ಲಿ ನಡಕ ಆ ಕಡೆ ಇಲ್ಲಿ ಬಾಲೆ ಸುರೇಶ ನಿನ್ ಸಂಬಂಧ ದಾರಿ ಕಾಕೊಂತಿದ್ದಿ ನಾವು ಬಿಡ್ಲೇನ ಒಂದು ಸುರೇಶ್ಗೆ ಹಿಂಗೆಲ್ಲ ಅಂತಾರ ಅಲ್ಲೇ ತಗೋ ಇಲ್ಲಿ ಇದು ಒಂದ್ ಹಾಕ್ಯಂದ ಉಳ್ಕೆಂತ ಪಿಚ್ಚಕ್ ಉಳ್ಕೆಂತ ಕುಂದ್ರ ಇಲ್ಲಿ ಇದೇನ್ಲೇಪ್ಪ ಎಷ್ಟ್ ದಿನ 5 ರೂಪಾಯಿ ಸ್ಟಾರ್ ತಿಂತಿದ್ರಿ ಇವತ್ತಿಂದ 10 ರೂಪಾಯಿ ಸ್ಟಾರ್ ತಿನ್ನ ಕುಂತಿದ್ರಿ ನಮ್ದು ಲೈಫ್ ಚೇಂಜ್ ಆಗೈತ್ಲಿ 5 ರೂಪಾಯಿ ಬಿಟ್ಟು ಬಾಬಾ 120 10 ರೂಪಾಯಿ ಒಂದಿದ ತಿನ್ನ ಕಲ್ತಿನವ ಇವನ್ನೆಲ್ಲ ಯಾರು ಕೊಡ್ತಾರಪ್ಪ ಮಾತಾಡ್ತಿದ್ ಬರೀ ತಿಂದ ಅಲ್ಲಿ ಉಳ್ಕಂತ ಕುಂದ್ರ ನಾನು ಸುರೇಶ್ ಕೂಡ ಮಾತಾಡ್ತೀನಿ ಸುರೇಶ ಅದನ್ನ ಅಂಗಡಿ ಕೊಟ್ಟು ಬಂದ್ಯಪ್ಪ ಸ್ಟಾರಿಂದ ಮೊನ್ನೆ ತಗೊಂಡ್ ಬಂದಿದ್ದೆ ದೋಸ್ತ ಈ ಬರವತ್ನ್ಯಾಗ ಕೊಟ್ಟು ಬನ್ನಿ ನೋಡ ಕೊಟ್ಟು ಬಂದ್ಯಾ ಆಡ ಇವತ್ತೊಂದ್ ಜಾದವ್ ತಗೊಂಡ್ ಬಂದಿನ್ ಜಾದನ ಅದನ್ನ ಹೊಡಿತಪ್ಪ ಅಂದ್ರ ನೋಡ್ಲಿ ನಿನ್ ಲೈಫ್ ಚೇಂಜ್ ಆಗತ್ತಿದ್ರಲಿಂತ್ರ ತಗೋ ಇಲ್ಲಿ ಸಿಗರೇಟ್ ಒಲ್ಲಿಡ್ಕಲಿಯಪ್ಪ ನಾವ್ ಅಲ್ಲೇ ಲೇ ಸಿಗರೇಟ್ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಇದು ಒಮ್ಮೆ ಸೇದ್ ನೋಡೋಣ ಇದು ಸೇದಾಗಲಿ ಹಚ್ಚಿ ಅಲ್ಲಿ ಹಸಿಗಲಿ ಸೇದಾಗಲಿ ಇಲ್ಲಿ ಸುಡ್ದೈತಿದ ಬಿಸಿ ಹಾಕದ ಮತ್ತೆ ಒಂದ್ ತಗೋದು ಮತ್ತೆ ಒಂದ್ ಹಚ್ಚೋದು ಸೇದಿ ಸುಡತಿ ಹೋಗೋದು ಬಿಟ್ಟು ಬಿಡೋದನ್ನ ಬಿಟ್ಟು ಆಮೇಲೆ ಹುಕ್ಕಿಯ ಮನೆಗೆ ಸ್ಟಾರ್ ವಾಸನೆ ಬರ್ತಂದ್ರ ಯಾವ್ದಾರ ಒಂದು ಅಡಿಕೆ ಚೀಟ್ ಹಾಕ್ಯಂದ್ ಹೋಗಿ ನಿಮ್ಮ ಅಣ್ಣನ್ ಕೂಡ ಮಾತಾಡ್ಲಿ ಮಾತಾಡ ಹೊತ್ನ್ಯಾಗ ಏನಾರ ಸಿಕ್ ಬಿದ್ರು ಹೊಡ್ತೇನೆ ನಮ್ಮ ಅಣ್ಣ ಬಾಯಿ ತಗೊಂಡ್ ಹೋಗ್ಲಿ ಆಟು ಗೊತ್ತಾಗಲ್ಲ ಅಂದ್ರ ಹೋಗಿ ಬರ್ತೈತ್ಲಿ ವಾಸನಿ ಬಂದ್ರ ಇದ್ರಲಿಂದ್ರ ಏನಾಗುತ್ತೆ ಸೇದಿ ಮೇಲೆ ನಿನ್ನ ನನಗ್ ಬಂದ್ ಹೇಳ್ತಿದಿ ಆಯ್ತು ದೋಸ್ತ ನೋಡ ನಮ್ ತಮ್ಮ ಇಲ್ಲಿ ಜಲ್ದಿ ಹಚ್ಚಲಿ ಏ ಜಗ್ಲೆ ನೀನು ಭತ್ತ ಬಿತ್ತಿ ಏನಮ್ಮ ಮರೆಯ ಸಾಕಾಗಿ ಹೋತ್ ಈಗ ನಾವು ನಾಟಿ ಮಾಡಿದ್ವಲ್ಲ ಅವು
ಬೆಳಿ ಚೆನ್ನಾಗ್ ಬಂದ್ರ ಚಲೋ ಮಾರಿಯ ನಮ್ ರೈತರ ಕಷ್ಟ ಏನ್ ಹೇಳ್ತಿ ಮಾರಿ ರೈತರ ಬಾಳಿ ಕರೆ ಬಾಳ ಕಷ್ಟ ಐತಿ ಮಾರ್ರೆ. ದೊಡ್ಡ ಕಷ್ಟ ರೈತರ ಬಾಳಿ ಅಂದ್ರೆ ಏನ್ ಮಾಡ್ರಿ ನೀವು ಒಮ್ಮೆ ದೇವ್ರ ಭಗವಂತನ ಕಾಯ್ಬೇಕು ನಮ್ ಮಳಿ ಬಂದ್ರ ಬೆಳಿ ಬರಂಗಿಲ್ಲ ಬೆಳಿ ಬಂದ್ರ ಮಳಿ ಇರಂಗಿಲ್ಲ ನಮ್ಮ ಹಣೆ ಬರ ರೈತರ ಕಷ್ಟ ದೊಡ್ಡ ಭಗವಂತ ದೊಡ್ಡ ಭಗವಂತನ ಕಾಪಾಡ್ಬೇಕ್ರಪ್ಪ ಏನ್ ಮಾಡೋದಜ್ಜ ಇದು ಏನೇನ್ ನೋಡ್ರಿ ಹಂಗಾರಿ ಭಗವಂತ ಸುಸ್ತಾಗ್ಬಿಟ್ಟೈತಿ ಅಲ್ಲೋ ಸಿದ್ದಣ್ಣ ಈಗ ನಮ್ಮ ದೋಸ್ತ ಅದನಲ್ಲ ಮಹೇಶ ಹೌದಲ್ಲ ಸರ್ ಮಹೇಶ್ ಅದನಲ್ಲ ಅವ್ರ ತಮ್ಮಗೋಸ್ಕರ ಎಷ್ಟ್ ಕಷ್ಟ ಪಡ್ತಾ ಇದ್ದಾನೆ ಹೌದ್ರಿ ಅವ್ರ ತಮ್ಮನ ಮೇಲೆ ಬಂಗಾರ ಬಾಳ ಜೀವ ಇಟ್ಟನ್ರಿ ಅಂತ ಇವತ್ತನಲ್ಲ ಅವ ನೋಡಿಲಿ ಅವನ್ ತಮ್ಮನ್ನ ಹಂಗ್ ಓದಿಸ್ಬೇಕು ಹಿಂಗ್ ಓದಿಸ್ಬೇಕು ಅನ್ನೋದು ಬಾಳ ಕನ್ಸ್ಕೊಂಡನವ ಜಗ್ ಕಷ್ಟ ಪಡ್ತೇನ್ರಿ ಜಗ್ ಕಷ್ಟ ಪಟ್ಟಾನ ರೈತರ ಕಷ್ಟ ದೇವ್ರಪ್ಪಲ್ಲ ಆ ನಮ್ಗೆ ಕಷ್ಟ ಪಡ್ತಾರ ತಮ್ಮ ಸಲುವಾಗಿ ಹೇಳ್ಬಾರ್ದ ಜೀವ ಇಟ್ಕೊಂಡ ನಾವ್ ಏಟ್ ಖರ್ಚಾದ್ರೂ ಕೂಡ ಆ ಭಗವನ್ನ ಕಾಪಾಡ್ಬೇಕ್ರಿ ರೊಕ್ಕ ಕೊಟ್ಟು ಅವ್ನ ಬಗ್ಗೆ ಬಾಳ ಆಸೆ ಇಟ್ಟನ್ರಿ ನೋಡಿದಿಲ್ಲ ನಮ್ಗ ಒಂದ್ ವರ್ಷ ಮಳಿ ಆಕೈತಿ ಒಂದ್ ವರ್ಷ ಮಳಿ ಕೈ ಕೊಟ್ಬಿಡ್ತೈತಿ ಮಳಿ ಕೈ ಕೊಟ್ರು ದಳ್ಳಾಳಿಗಳು ಅದರಲ್ಲ ಅವ್ರ ಅರ್ಧ ಕಾಟ ಅವ್ರದ್ದು ಏನ್ ನೋಡು ನಮ್ಗ ಬೆಳಿ ಚೆನ್ನಾಗ ಭತ್ತ ತೆಗಿತೀವಿ ವರ್ಷ ಚಲೋ ಭತ್ತ ತೆಗಿತೀವಿ ಒಳ್ಳೆ ರೇಟ್ ಕೊಡಂಗಿಲ್ಲ ಅಂತಾರ ಒಳ್ಳೆ ರೇಟ ಕೊಡಂಗಿಲ್ಲ ನಮ್ಮ ರೈತರ ಹಣೆ ಬರ ದೇವರೇ ಕಾಪಾಡ್ಬೇಕು ನೋಡ್ರಿ ರೈತರನ್ನ ಈಗ ಅವ್ರ ದಲಾಲಿ ಹಮಾಲಿ ಎಲ್ಲಾ ತೆಗೆದ್ ನಮ್ಗ್ ಕೊಡ್ಬೇಕಲ್ಲ ಅವ್ರದ್ದು ಕಷ್ಟ ಐತ್ ಬಿಡು ಇಲ್ಲ ಅನ್ನಲ್ಲ ರೈತರ ಕಷ್ಟ ಅವ್ರಿಗೆ ಗೊತ್ತಾಗಲ್ಲ ರೈತರ ರಕ್ತ ಇರ್ತಾರ ಈಗಿನ ಕಾಲದಾಗ ಜನ ಅವ್ರು ರೈತರ ಎಷ್ಟು ಕಷ್ಟ ಪಡ್ತಾರ ಗೊತ್ತಿಲ್ಲ ಅವ್ರಿಗೆ ನೋಡು ನಾವು ಉತ್ತಿ ಬಿತ್ತಿ ಆ ಭೂತಾಯಿ ನಮಗೋಸ್ಕರ ಕೈ ಹಿಡಿದು ನಮ್ಮನ್ನ ಬೆಳ್ಸ್ಯಾಳ ಈ ರೈತರನ್ನ ಬೆಳ್ಸ್ಯಾಳ ಅಂದ್ಮೇಲೆ ಈ ರೈತರ ಕಷ್ಟ ಅದಕ್ಕನು ಈ ರೈತರ ಕಷ್ಟಕ್ಕ ಮಕ್ಕಳನ್ನ ಹೆಣ್ಮಕ್ಳನ್ನ ರೈತರ ಮಕ್ಕಳಿಗೆ ಕೊಡ್ಬೇಕು ಅನ್ನೋದೇ ಬರಂಗಿಲ್ಲ ಅವ್ರಿಗೆ ಅವ್ರು ಎಲ್ಲ ಏನ್ ನೋಡ್ತಾರೆ ಈಗಿನ ಕಾಲದಾಗ ಬರೇ ಓದಿದವರು ನೌಕರಿ ಇದ್ದಾರು ನೌಕರಿಯಾರನ್ನ ಕೇಳ್ತಾರೆ ರೈತರ ಮಕ್ಕಳಿಗೆ ಬೆಲೆನೇ ಇಲ್ಲ ರೈತರ ಮಕ್ಕಳಿಗೆ ಬೆಲೆನೇ ಇಲ್ಲ ಸಾಕು ಒಳ್ಳೆಯರ ಒಳ್ಳೆಯದ ರಾಕೆಟ್ 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 ಅಂದ್ರೆ ರಾಕೆಟ್ ತಗೊಂಡ್ ನೋಡು ಸಿಂಗಪ್ಪ ಮ್ಯಾಗಡ ಓ ಆ ರಾಕೆಟ್ ಕೊಡು 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 5,000 ಅಲ್ಲ ಮರಿ ಅರ್ಜೆಂಟ್ ಐತಿ 10,000 ತಗೋ ನನಗೆ ರಾಕೆಟ್ ಕೊಡು ಫಸ್ಟ್ ನಿನಗೆ ಫೋನ್ ದುಡ್ಡು ಕೊಡ್ತೀನಿ ಅದನ್ನ ಯಾರಿಗೂ ಹೇಳ್ಬಾರ್ದ ಹಿಡ್ಕ ಯಾರಿಗೆ ಹೇಳಲ್ಲ ಕಮ್ಮಿ ಐತಲ್ಲ ಇದು ಹಿಡ್ಕ ನಾನು ಫೋನ್ ಪೇ ಮಾಡ್ತೀನಿ ಫಸ್ಟ್ ಕೊಡು ನನಗೆ ನಮ್ಮ ದೋಸ್ತ ಕಾಯ ಕುಂತಾನ ಅದು ಗ್ಯಾರಂಟಿ ಬೇಕಲ್ಲ ಇನ್ನು ಫೋನ್ ಪೇ ಗೂಗಲ್ ಪೇ ಏನೈತಿ ಹಾಕಿಸಿ ಬಿಡ್ತೀನಿ ನಾನು ಹೌದಾ ಕೊಡು 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 ಎಷ್ಟ್ ಬೇಕು ಕೊಡು ಎಷ್ಟು ಇದ್ದು ಇಷ್ಟು ಕೊಡು ಅವ್ನು ಇಷ್ಟು ಕೊಡು ಇಷ್ಟು ಕೊಡು ನೋಡು ಯಾರಿಗೂ ಹೇಳ್ಬಾರ್ದ ಇಲ್ಲ 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 ಕೊಡು ನಮ್ಮ ದೋಸ್ತಗ ಅದು ಇಲ್ದನ ಏನಾಗೈತೆ ಅಂದ್ರ ಭ್ರಮೆ ಹೇಳ್ಬಿಡುತ್ತೆ ಅವಂಗ ಏನ್ ಹೇಳಕ್ ಹೋಗ್ಬಾರ್ದು ಇಲ್ಲ ಕೊಡು 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 ಸರಿ ಲೇ ನಾನು ಒಂದ್ ಇದನ್ ತಂದಿನ್ಲೇ ರಾಕೆಟ್ ಮ್ಯಾಗ ಸಂಜೆ ಹೋಗುತ್ತಲ್ಲ ಹಿಂಗ ಅದನ್ ತಂದೀನಿ ಏನ್ ತೋರ್ಸಿ ಅದು ಹೊಡಕ ತಂದಿನಿ ತಡ್ರಿ ಹೆಂಗ ಯಾಕೋಸ್ಕರ ಮಾಡ್ತೀರಿ ತಡಿ 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 ಇಲ್ಲ ಐತೆ ನೋಡಿ ರಾಕೆಟ್ ಇದು ಏನು ಹಿಂಗ್ ಹೋತ ಸೀದಾ ರಾಕೆಟ್ ಹೆಂಗ್ ಮ್ಯಾಗ ಹೋಗುತ್ತ ಹಂಗ ಹೋಗ್ತೀವಿ ನಾವು ಮ್ಯಾಕ ಅರ್ರಿ ಬೇಡ್ರಲಿ ಸ್ಯಾಂಪಲ್ ತಂದಿ ನಾನು ನೋಡಲ್ಲಿ ಬರ್ರಿ ನಿಮಗ ತಂದಿನಿ ಗಬರ ಬರ್ರಿ ತಡ್ರಿ ಅವ ಒಬ್ಬ ಬರ್ಲಿ ಹೌದ್ರಿ ಅವನ್ ರೊಕ್ಕಲೇ ಕೊಟ್ಟು ತಂದು ಅವನ ಬಿಟ್ಟು ಮಾಡಿದ್ರಪ್ಪ ಅಂದ್ರ ಅವಸರ ಮಾಡ್ತೀರಿ ಸೇದಿದ್ರಪ್ಪ ಅಂದ್ರ ರಾಕೆಟ್ ರಾಕೆಟ್ ಓದಾಕೈತಿ ನೀನ ಬಂತಲೇ ನಮ್ SBI ಬ್ಯಾಂಕ್ ಬಂತಲೇ ನಿನ್ನ ಅಕೌಂಟ್ ಗೂಗಲ್ ಪ್ಲೇ ಅವರ ಮಾಡು ಫೋನ್ ಪ್ಲೇ ಅವರ ಮಾಡು ಪೇಟಿಎಂ ಅವರ ಮಾಡು ಬಾರೋ ಸುರೇಶ ಬಾ 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 ಸುರೇಶ ಇದು ಒಂಥರ ಇದು ಇದ್ದಂಗ ನೋಡಿ ರಾಕೆಟ್ ರಾಕೆಟ್ ಇದ್ದಂಗ ನೋಡಿ ಅದು ಒಂಥರ ಅದು ಐಟಮ್ ತಂದಿನಿ ಭಾರಿ ಇಲ್ಲ ಇದು ಹೊಡ್ದ್ ಹೊಡ್ತಪ್ಪ ರಾಕೆಟ್ ರಾಕೆಟ್ ಹೋದಾಗ ನೋಡಿ ನೀನ ಇದು ಒಂದು ಹೊಡೆದೋಗ್ಬಿಟ್ರ ಜೀವನ ಸಟ್ಲ ಒಳ್ಳೆ ನಿಂದ ಹಂಗಂತ ಯಾಕ
ಹಂಗಂದ್ರೆ ಎಲ್ಲವೂ ಮಾಡಿ ನೋಡ್ಬಿಟ್ಟಿನಿ, ಇದು ಒಂದು ಮಾಡಿ ನೋಡ್ಬಿಡೋಣಂತ. ಇಡ್ರಿ ಎಲ್ಲಾರು ಬಲಗೈ ಇಡ್ರಿ, ಕೈ ಮುಟ್ಟಬಾರ್ಲಿ, ಬೈಲ್ಗೈ ಇಡ್ರಿ. ಚಂದ್ರ ನಂಗೆ ಯಾಕೆ ಹಳೆ ಬೇಕು. ಏನೈತ್ಲಿ ಅಪ್ಪ ಇದ, ಇದನ್ನ ಮಾಡ್ರ ಅವನೊಂದ್ ಸಾಯ ಮಠ ಬಿಡೋದ್ ಬ್ಯಾಡ ನೋಡೆ, ಮುಗಿಸೇ ಬಿಡಣ ಇದು ಒಂದ್ ಇವತ್ತ. ಬಿಡೋದ ಬೇಡ, ಏನಾಗತ್ತ ಅಲ್ಲಿ. ಇದನ್ ಕಣ್ ಹಿಡಿದಂದ್ ಎಲ್ಲಿಂದ್ರ ತರ್ಸಿನ್ ಗೊತ್ತ? ಅಲ್ಲಿ ದುಬೈ ಇಂದ್ರ ಬಂದೈತಿದ ನಿನ್ನೆ. ದುಬೈಲಿದ್ದ ತರ್ಸಿ ಅಲ್ಲಿ. ತಲೆ ತಿರುಗಿದ ನೂತನ ಏನಿದ ಅಮಲಿನ ನಶೆಯ ವಿಶೇಷ, ಯಾವುದೋ ಜಗದ ಅಲೆಯೊಳಗ ಇನ್ಯಾವುದು ತರಂಗ ನಿಶೆ ನಶೆ ಒಳಗ. ಕತ್ತಲ ಜಗತ್ತ ಹಿತ್ತಲದೊಳಗ ಸುತ್ತುವ ಸುರಂಗ ನಭೋರಿ ಬಲೆಯೊಳಗ, ಕಾತುರ ತುರ ನೆಮ್ಮದಿ ಕಡಲಗ ಏರುದ ಸುತ್ತುವುದೈ. ರಾಕೆಟ್ 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 ಇದು ರಾಕೆಟ. ರಾಕೆಟ್ 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 ಇದು ರಾಕೆಟ. ಇಲ್ಲೇ ದಿನ ಕ್ಷಣ ಕ್ಷಣಿಕ ಇವನೇ ಸ್ವರ್ಗದ ಗೆನಕ. ಹೆಂಗೆಲ್ಲ ಯಾರದೋ ಹಂಗಿಲ್ಲದ ನರಕ, ಬಂದರೆ ಬರಲಿ ಇದ್ದರೆ ಇರಲಿ ಬರಕ. ರಾಕೆಟ್ 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 ಇದು ರಾಕೆಟ. ರಾಕೆಟ್ 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 ಇದು ರಾಕೆಟ. ಅಲ್ಲ ಸುರೇಶನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಯ್ಯ ಏನ ಹುಡುಗರು ಯಾರ ಹುಡುಗರು ಕೂತಾರ ಅಲ್ಲಿ ಬರ್ರಿ ಯಾರು ಯಾವ ನಮ್ಮೂರರು ಮಾಡಾಕತ್ತಾರ ಅವ್ರು, ಏನೋ ಮಾಡಕತ್ತಾರ ಸುಮ್ಮನೆ ಮಾಡಾಕತ್ತಾರ ಅವ್ರು. ಸ್ವಲ್ಪ ನಿಮ್ ಬಗ್ಗೆ ಅಲ್ಲ ಹುಷಾರ ಯಾರವ್ರು? ಮಹೇಶ್ ನಮ್ ಸುರೇಶ್ ಅಲ್ರಿ? ಹೂನು ಸುರೇಶ್ ಹೆಚ್ಚಿಗೆ ಏನ ಮಾಡಕತ್ತಾರ ಒಳ್ಳೆ ಒಳ್ಳೆ ಒಂದಾಗೆಲ್ಲ ಹಳ್ಳ ಹಿಡತ್ ನಾವು. ನೀನ ಅವ್ ಸುರೇಶ ಹಿಂಗ್ ಮಾಡಕತ್ತೇನಲ್ಲ, ಮಹೇಶ್ ಪಕ್ಕ ನಮಗ ಪ್ರೂಫ್ ಕೇಳಕತ್ತಾನ. ಅವ ಏನ್ ಹೇಳಿದ್ರು ನಂಬೋದಿಲ್ಲ, ತೋರಿಸ್ಬಿಡಣಂತ. ವಿಡಿಯೋ ಮಾಡಿ ಹೌದಲ್ಲ, ವಿಡಿಯೋ ಮಾಡಿ ಸಿದ್ದಣ್ಣ ಅಂದ್ರ ಪಕ್ಕ ನಂಬ್ತಾನ ಅವ. ನಮ್ಮ ವಿಡಿಯೋ ಮಾಡ್ಕೋ ಸಿದ್ದಣ್ಣ. ಆಯ್ತ್ ತಡ್ರಿ, ವಿಡಿಯೋ ಮಾಡ್ಕೊಂಡ್ರ ಅವ್ರ ಅಣ್ಣಗ್ ತೋರ್ಸೇ ಬಿಡಣಂತ. ಅಣ್ಣಗ ತೋರ್ಸೇ ಬಿಡೋಣ. ಅವ ಬಾಳ ಸಾಕ್ಷಿ ಕೇಳಕತ್ತೇನ ಅವ್ರ ಅಣ್ಣ. ವಿಡಿಯೋ ಮಾಡಿ ವಿಡಿಯೋ ಮಾಡಿ ಹಂಗೆ ಹೇಳಿ. ಅವ್ರು ಎಂತ ಕೆಲಸ ಮಾಡಿದ್ವ, ತಮ್ಮನ ಮೇಲೆ ಎಷ್ಟು ಆಸೆ ಇಟ್ಟಿದ್ದವ. ಎಷ್ಟು ಆಸೆ ಇಟ್ಟಿದ್ರ ಅವ್ರ ಅಣ್ಣಗ ಹುಡುಗ ಎಲ್ಲಾ ಕೆಟ್ಟ ಬಿಡ್ತ ನೋಡ್ರಿ. ಕೆಟ್ಟು ಬಿಡ್ತದ, ಕೆಟ್ಟ ಬಿಡ್ತ, ಎಲ್ಲ ಕೆಟ್ಟ ಬಿಡ್ತ. ಹೌದ್ ನೋಡು, ಇದು
ಇದು ಡ್ರಗ್ಸ್ ರಾಕೆಟ್ ಅಂತಾರಲ್ಲ ರಾಕೆಟ್ ಅಂದ್ರೆ ಇದ ನೋಡದ ರಾಕೆಟ್ ಅದನ್ನ ಹೊಡೆದವ್ರು ಅಂತ ಹುಡುಗ ಎಂತ ಕೆಲ್ಸ ಮಾಡಕತ್ತೇನಲ್ಲ ಮರೆ ಸುರೇಶನ್ ಮೇಲೆ ಮಹೇಶ ಎಷ್ಟು ಆಸೆ ಇಟ್ಟಿದ್ದ. ಹೌದು 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 ಎಷ್ಟು ಕನಸ್ ಕಂಡಿದ್ದ. ಹೌದು. ಎಂತ ಕೆಲ್ಸ ಮಾಡ್ಬಿಟ್ಟ ಆ ಹುಡುಗ ದುರ್ಚಾಟಕ್ ಬಿದ್ದು ಬಿಡ್ತು ನೋಡ್ರಿ. ಅವ್ರ ಅಣ್ಣನ ಮಾತಾ ಕೇಳ. ನನಗ ಕಣ್ಣೀರ್ ಬಂದ್ವಲ್ಲು. ಅವ್ನ್ ಕಷ್ಟಪಟ್ಟಿದ್ದು ಅವ್ರ ಅಣ್ಣನ ಮಾತಾ ಕೇಳಿದ್ರ ಹುಡುಗ ಎಲ್ಲ ಹಾಳಾಗ್ಬಿಟ್ಟು ನೋಡ್ರಿ. ಆ ಹುಡುಗ ಅವ್ರ ಅಣ್ಣ ಹಿಂಗ ಮತ್ತ ಆಳ ದೋಸ್ತು ಸೇರಿ ನಮ್ಮ ಹುಡುಗನ ಹಾಳಾತಪ್ಪ. ಹೌದೌದು ಹೌದ್ರಿ ಹೌದು. ಅವ್ರ ಅಣ್ಣ ಹೇಳನ್ರಿ. ಬರ್ರಿ ಅವ್ರ ಅಣ್ಣನ ಹತ್ರ ಇದ್ದಿದ್ ವಿಷಯ ಹೇಳ್ಬಿಡೋಣ ಮತ್ತ. ಇಲ್ಲಾಂದ್ರ ಅದು ಸರಿ ಹೋಗಲ್ಲ. ಹೇಳ್ಬಿಡೋಣ ಅದ ಇದನ್ನ ಮುಂದುವರಿಯಕ್ ಬಿಡ್ಬಾರ್ದು. ಇದನ್ನ ಹೆಂಗ್ ಮಾಡಿಬಿಟ್ ನೋಡ್ಲು ಮರಿ ಸುರೇಶ. ಹೆಂಗ್ ಹೇಳೋದು ಗೊತ್ತಾಗ್ತಿಲ್ಲ. ಅದ ಮಾಡಕತಿ ಅದ ಮಹೇಶ ಇಲ್ಲೇ ಕೆಲ್ಸ ಮಾಡಕತ್ತಿದ್ದ ಹೊಲ್ದಾಗ. ಮಹೇಶ ಮಹೇಶಣ್ಣ ಮಹೇಶ ನೀನ ತಪ್ಪರ ತಿಳ್ಕೊ ಒಪ್ಪರ ತಿಳ್ಕೊ. ನಮ್ ಮೂವರ ಸೇರಿ ಒಂದು ಆಘಾತಕಾರಿ ವಿಷಯ ಹೇಳ್ತೀವಿ. ನೀನ್ ಹೆಂಗ್ ತಿಳ್ಕೊಂತೀವೋ ಅದು ನಿನಗ್ ಬಿಟ್ಟದ್ದು. ಎಲ್ಲ ಬಿಟ್ಟದ್ದೆಲ್ಲ ಈಗ ತಿಳಿಸ್ಬೇಕಾದ ಕರ್ತೇವೆ. ಏನಾಗಿಲ್ಲ ಅಂತದ ಹೂವಿನಂತ ಸಂಕಟ ಕೆಲ್ಸ ಅದ. ನಮಗ ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಏಪ್ಪ ಏನ್ ಆಗತ್ಕಾರಿ ಹೇಳೋದು ಏನ್ ಮಾಡ್ತೀನಿ. ನಮ್ ತಮ್ಮಂದ ವಿಷಯ ತಂದಿರ್ತೀನಿ ಏನ್ರ ನಿನ್ ಸಂಬಂಧ ನೀ ದೋಸ್ತ್ ಆಗಿವೋ ಇವ್ನವ್ನ ಯಾವ್ದಾರ ಸುಡ್ಗಾಡ್ನ್ಯಾಗ ನನ್ ಸಿಕ್ಕಿವೋ ಗೊತ್ತಿಲ್ಲ. ಎದಕ್ ಜೀವ ತಿಂತೀವೋ ಮರ ನಂದ ಆ ದೋಸ್ತ ಅಂತಾನ ನಿನಗ್ ಒಳ್ಳೇದ್ ಬಗ್ಸಾಕ ಬಂದಿವ ನಾವು. ಇಲ್ಲಾಂದ್ರೆ ನಾವ್ ಯಾಕೆ ನಿನ್ನ ಹಿತ ಶಕ್ತಿಯಿಂದಾನ ಹಂಗಾಗಿ ನೀನ್ ಒಬ್ಬವನ್ನ ಬರೋದು ಬಿಟ್ಟು ಈಗ ಇಬ್ಬರನ್ನ ಕರ್ಕೊಂಡ್ ಬಂದಿ ಯಾವಪ್ಪ ಮತ್ತೆ ಹೇಳಾಕ. ನನ್ನ ತಮ್ಮ 24 ಕೋಟ್ ಏನದ ಗೋಲ್ಡ್ ಕ್ಯಾರೆಟ್ ಲೇದ ಹಂಗಲ್ಲೇ ಮಯ್ಯ. ನಾವ್ ನೀನ್ 24 ಗೋಲ್ಡ್ ಕ್ಯಾರೆಕ್ಟ್ ಅಂತಾನ ನಿನಗ್ ಹೇಳಕತ್ತಿದ್ವಲ್ಲ. ಹಂಗಂತ ನಿಮ್ ತಮ್ಮ ಏನ್ ಮಾಡ್ತಾನಂತ ಸಾಕ್ಷಿ ಸಮೇತನ ತೋರ್ಸಕ್ ಬಂದಿವಿ. ನೀನು ಹಿಂಗೆ ಕೇಳ್ತಿ ಅಂತ ಗೊತ್ತು ಮಗನ ಮಹೇಶ. ನೀನ್ ಹಿಂಗ್ ಕೇಳ್ತಿ ಅಂತ ಗೊತ್ತಿದ್ದಲ್ಲೇ ನಾವು ಏನ್ ಮಾಡಿ ನೋಡು ನಿನಗ ಕಣ್ಮುಟ್ಟ ನೋಡು ವಿಚಾರ ಮಾಡು. ಅದೇ ಈಗೆಲ್ಲ ಅವು ಏನೇನ ಬಂದವ್ಲೇ ಯಾರ್ಯಾರ ಏನೇನ ಮಾಡು ಎಲ್ಲ ನಮ್ ತಮ್ಮನ ಮುಖ ಹಾಕೊಂಡ್ ಬಂದಿದ್ರಿ ಅಂದ್ರೆ ಏನಾಗುತ್ತೆ ನೀವು. ನಾವೇನ್ ಅಷ್ಟ್ ನಿನ್ ಕೆಟ್ಟದ್ ಬಯಸಲ್ಲಿ ನೋಡ್ ನಿನಗೆ ಇಂಟ್ರೆಸ್ಟ್ ಬಂದ್ರ ವಿಚಾರ ಮಾಡಿ ನಿಮ್ ತಮ್ಮನ್ನ ನೋಡು. ನೋಡಲ್ಲಿ ಎಷ್ಟ್ ಮಂದಿ ಕುಂತಲ್ ಮಾಡಕತ್ತಾರ ನೋಡಲ್ಲಿ ಅದ್ ರಾಕೆಟ್ ಅಂತಾರಲ್ಲ ಆ ರಾಕೆಟ್ ಅನ್ನೋದ್ನ ಹಾಕಕತ್ತೆ ನೋಡವ. ಏನಾತ್ ನೋಡ್ರಿ. ನನ್ ತಮ್ಮ ಅಲ್ಲದ ನನ್ನ ತಮ್ಮ ಅಲ್ಲ. ಮತ್ತೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ವಿಚಾರ ಮಾಡಿ ನೀವ್ರಿ ಬೇಡ ನೀವ್ರಿ ನನ್ ತಮ್ಮ ಬಂಗಾರ ಅದನ. ನೀವ್ರಿ ನೀವ್ರು ನೀವ್ರು ಬ್ಯಾಡೋರು 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 ನಾನ್ ನೋಡೋ ಮಟ್ಟ ನಂಬೋದಿಲ್ಲ. ಯಾರು ಆಡೋರು ಇಂಥವೆಲ್ಲ ತೋರಿಸ್ಪಾಡೋರು ನಾನ್ ನಂಬುದಿಲ್ಲ. ನನ್ ತಮ್ಮ ಬಂಗಾರದನು. ಎರಡು ದಿವ್ಸ ನಂತರ ವಿಚಾರ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟತಿ. ಏನ್ ಮಾಡ್ಬೇಕಂತ ತಿಳಿವಲ್ಲ ನನ್ನ ಜೀವನಕ್ಕೆ. ಇರೋರ ಇಬ್ರದೇವ್ ನಾವು. ಏನ್ ಮಾಡ್ಬೇಕನ್ನೋ ತಿಳಿವಲ್ದು. ವಿಚಾರ ಮಾಡ್ಬೇಕು ಇದನ್ನ. ನಾನು ಹಳೆ ಮನೆಗೆ ಒಟ್ಟ ಹೋಗವಲ್ಲೆ ಕಡೆಕ ಅವ ಅಲ್ಲೇ ಏನಾರ ಮಾಡಾತನೋ ಏನು ಇವ್ರೆಲ್ಲ ಹೇಳೋದು ಕರೆ ಅನ್ಸಾದ್ಬಿಟ್ಟತಿ. ವಿಚಾರ ಮಾಡ್ಬೇಕು ನಾವು. ನೋಡ್ಬೇಕು ಇವ ಏನ್ ಮಾಡಾತನ ಅನ್ನೋದು ತಿಳಿವಲ್ಲ ನನಗ. ಇವ ನೋಡಿದ್ರೆ ಶೇಖರ್ ನೋಡಿದ್ರೆ ಏನ್ ನಮ್ನಿ ಹೇಳಾತನ ಬಂದು ಅವರು ಬಂದ್ ಎಲ್ಲಾ ಹಿಂಗ ಹೇಳಾತಾರ. ವಿಚಾರ ಮಾಡ್ಬೇಕು. ಹೋಗುನ ಮನಿಗ್ ಹೋಗ್ತೀನಿ. ಆ ಹಳೆ ಮನೆ ಚೆಕ್ ಮಾಡ್ತೀನಿ ಮೊದಲ್ ಹೋಗಿ ಏನ್ ಮಾಡಾತಾನ ಇವ ಅಂತ.
ಹಾ ಮಹೇಶ ವಿಚಾರ ಮಾಡತ್ತಿ ಹೇಳು ಮಹೇಶ. ಅಲ್ಲೋ ನಿನ್ನ ತಮ್ಮದ್ದು 10 ದಿವಸದಿಂದ ಹೇಳಿದ್ದೆ ಅಲ್ಲಿ ಹೋಗಿ ನಿಮ್ ರೂಮ್ನಾಗ ವಿಚಾರ ಮಾಡಂತ. ಏನ್ ಮಾಡಿದಿ ನೀನ್ ನಿನ್ ತಮ್ಮಂದ ವಿಷಯ? ನಿನ್ ತಮ್ಮಂದು 10 ದಿವಸದಿಂದ ಹೇಳಿದ್ ನಾನ ವಿಚಾರ ಮಾಡಂತ. ಮನೆಗೆ ಹೋಗಿ ವಿಚಾರ ಮಾಡಿದೆ ಅಲ್ಲೇ? ಇಲ್ಲ, ಅದನ್ನ ವಿಚಾರ ಮಾಡತ್ತೀನಿ ನಾನು. ಈಗ ಏನ್ ಮಾಡ್ಬೇಕನ್ನೋ ತಿಳಿಯವಲ್ದ. ಪ್ರೀತಿಯಿಂದ ಸಾಕಿದ ತಮ್ಮ ಏನ್ರ ತಪ್ಪು ಮಾಡಿದ್ರ ಬೇಜಾರಾಗತ್ತೆ ಮನ್ಸಿಗೆ. ಹಿಂಗಾಗಿ ನಾನು ನೀನ್ ಹಂಗ ಅಂದ್ಕೊಂತ ಕೂತ್ರೆ ಕೆಲ್ಸ ಆಗಲ್ಲಪ್ಪ. ನಿನ್ ತಮ್ಮ ಏನ್ ಮಾಡ್ತಾನೆ, ಏನ್ ಮಾಡ್ತಾ ಇದಾನ, ಒಳ್ಳೆ ಕೆಲ್ಸ ಮಾಡ್ತಾ ಇದಾನೋ ಏನ್ ಕೆಟ್ಟ ಕೆಲ್ಸ ಮಾಡ್ತಾ ಇದಾನೋ ನೋಡಿ ನಿನ್ ಜವಾಬ್ದಾರಿ ಮತ್ತೆ ನೀವ್ ಹೋಗಿ ಇವತ್ತಂತ್ರ ಬಿಡುದಿಲ್ಲ. ಅವ ಏನ್ ತಪ್ಪು ಮಾಡಿದ್ರು ಅವ್ನ ಗದರಿಚಾರ ಹೇಳಿಸ್ತೇನೆ ಅಂತ ಹೋಗ್ಬರ್ಲ ನಾನು ಹೋಗ್ಬರ್ತೇನೆ. ನನ್ ದೋಸ್ತು ಇವರು ನನಗೆ ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ, ಮತ್ತೇನು ಬೇಡ. ಆ ದೇವ್ರು ಇವ್ರನ್ನ ಚೆನ್ನಾಗಿತ್ತು ಅಷ್ಟೇ ಸಾಕು. ಏನ್ ಕಿಕ್ಕು ಇದೆ ಚಂದ್ರು, ಏನ್ ಕಳ್ಸಿದ್ವ? ಏನ್ ಕಿಕ್ಕು ಇದೆ ಚಂದ್ರು, ಏನ್ ಕಿಕ್ಕು ಇದೆ? ಏನು ಸುಖ ಇದೆ ಸ್ವರ್ಗ. ಈಗ ಸಿಗರೇಟ್ ಹೊಡೆದು ಸಾಕೀಗ. ಈಗ ರಾಕೆಟ್ ತಗೋ ನಾನೀಗ. ರಾಕೆಟ್ ಕಿಕ್ ಅಂದ್ರೆ ಕಿಕ್ಕಪ್ಪ ಇದೆ. ನಮ್ ದೋಸ್ತರು ಎಷ್ಟು ದಿವ್ಸ ಆತ್ ಹೇಳಾಕತ್ತ ನಿಮ್ ತಮ್ಮನ ಬಗ್ಗೆ ಯೋಚನೆ ಮಾಡ್ರ, ನಿಮ್ ತಮ್ಮನ ಬಗ್ಗೆ ಯೋಚನೆ ಮಾಡಂತ. ನಾವ್ ಒಟ್ಟ ಯಾರ ಬಗ್ಗೆನೂ ಯೋಚನೆ ಮಾಡವಲ್ಲ. ನೋಡ್ಬೇಕು ಈ ಮನಿ ಒಳಗ ನಾನು ಅವಂಗ ಕೊಟ್ಬಿಟ್ಟೇನೆ ಚಾವಿ. ಅವ ಏನ್ ಮಾಡ್ತಾನ ಏನು ಗೊತ್ತಾಗವಲ್ದು. ಇವತ್ ಸಮ ನಮ್ ದೋಸ್ತ್ ಭೇಟಿಯಾಗಿ ಹೇಳಿದ, ಇವತ್ತರ ಈ ಮನಿ ಒಳಗ ಏನ್ ಮಾಡ್ತಾನವ ನೋಡ್ಬೇಕು ನಾನು. ಅಯ್ಯೋ ಇಲ್ಲಿ ಚಪ್ಪಲ್ ಬಿಟ್ಟಾನ, ಒಳಗ ಏನ್ ಲಾಕ್ ಮಾಡ್ಕೊಂಡಾನು ಏನ್ ಮಾಡ್ಯಾನೋ ಏನೋ ಡೌಟ ಬರಾಗತ್ ನನಗೂ ಇವನ್ ಮೇಲೆ. ಒಬ್ಬವನು ಏನ್ ಮಾಡ್ತಾನೋ ಇಂತ ಮಧ್ಯಾಹ್ನ ಟೈಮ್ನಾಗ. ಇವ ಡೋರ್ ತೆಗದ ನೋಡೇ ಬಿಡ್ತೀನಿ ನಾನು. ತಮ್ಮ ಸುರೇಶ, ಏನಿದು? ಏನ್ ಮಾಡತ್ತಿ ಇಲ್ಲಿ? ಅಪ್ಪ ದೇವ್ರ. ಸುರೇಶ, ಏನ್ ಮಾಡತ್ತೀವ ನೀನು? ಏನು ಅವ್ರು ಹೇಳ್ದಂಗ ಮಾಡಿದಲ್ಲ ನೀನು? ಯಪ್ಪ, ನಿನ್ ಮೇಲೆ ಬಾಳ ನಂಬಿಕೆ ಇಟ್ಟಿದ್ದೆವು ಸುರೇಶ. ಅಣ್ಣ ಈ ಬಂದ್ಯ ನನ್ನಣ್ಣ, ನಾ ತಿಳಿದ್ದೆಲ್ಲ ಕೊಡ್ಸೋ ಅಣ್ಣ. ನನ್ನ ಜೀವ ಅದು ಏನ್ ಮಾಡ್ತೀಯ ಅಣ್ಣ? ನೀ ಕೇಳಿದ್ದೆಲ್ಲ ಕೊಡಿಸಿದ್ರೆ ನಾನು ಹಾಳು ಮಾಡ್ತೀನಿ.
ಏನೋ ಇದು ಯಪ್ಪ, ನಿನ್ನ ಮ್ಯಾಲ ಎಷ್ಟು ಜೀವ ಇಟ್ಟಿದ್ದೀವ್ ನಾನು, ಎಷ್ಟು ನಂಬಿಕೆ ಇಟ್ಟಿದ್ದು, ಹಿಂಗ್ಯಾಕ್ ಮಾಡತ್ತೀವೋ ಸುರೇಶ. ದೇವ್ರೆ, ನಿನಗ ರೊಕ್ಕ ಕೊಟ್ಟು ತಪ್ಪು ಮಾಡಿದ್ಯಲ್ಲೋ ನಾನು. ಈ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟೆಲ್ಲೋ. ಅಯ್ಯೋ ದೇವ್ರೇ, ನಮ್ ದೋಸ್ತರೆಲ್ಲ ಹೇಳಿದ್ರಲ್ಲೋ ಮಾರ, ಅವ್ರ ಮಾತು ಒಟ್ಟ ಕೇಳಿಲ್ಲ ನಾನು. ಅಯ್ಯೋ, ಎಷ್ಟ್ ಹಾಳಾದ್ಯೋ ನೀನು ಸುರೇಶ, ಎಷ್ಟ್ ಹಾಳಾದ್ಯೋ. ಅಯ್ಯೋ ದೇವ್ರೇ, ಇನ್ನು ಮ್ಯಾಲ ನಿನಗೆ ₹1 ಕೊಡುದಿಲ್ಲ ನಾನು. ಅಂತ ಹಾಳು ಚಟಕ್ ಬಿದ್ದಿರಿ ನಾನು. ₹1 ಅಂದ್ರೆ ₹1 ಕೊಡುದಿಲ್ಲ ನಾನು. ಏನ್ ಮಾಡ್ಕೋತಿ ಮಾಡ್ಕೋ, ನಿನಗೆ ₹1 ಕೊಡುದಿಲ್ಲ ನಾನು. ಏನ್ ಮಾಡ್ತಿ ಮಾಡ. ನನಗ ರೊಕ್ಕ ಕೊಡಲ್ಲ ನೀನು? ನೀ ಯಾರು ನನಗೆ ಕೊಡುದಿಲ್ಲ ಅನ್ನಕ್ಕ? ನೀ ಕೊಡಲಿಲ್ಲ ನಿನ್ನ ನಾನು ಬಿಡುದಿಲ್ಲ. ನೀನು ನನಗ ರೊಕ್ಕ ಕೊಡದಂತೀಯ? ನೀನ ನನ್ನ ಹಾಳು ಮಾಡಿರೋದು. ಅದು ನನಗ ರೊಕ್ಕ ಕೊಡಲ್ಲಂತಿ? ನಮ್ಮ ಅಪ್ಪನ ಆಸ್ತಿ ನನಗ ಕೊಡಕ್ ಒಲ್ಲೆ ಅಂತಿ ನೀನು? ನಿಮ್ಮಪ್ಪ ಅವ್ವ ನಮ್ಮಪ್ಪ ಅವ್ವ ಯಾರು ಗಳಿಸಿರ್ಲಿಲ್ಲ. ನಾ ಹಿಂಗಿಂತ್ರ ಹಿಂಗ ಮ್ಯಾಲ ಬಂದೇನಿ. ಅದ್ರ ಜೊತೆ ನಾನು ನಿನ್ ನೋಡ್ಕೊತ ಬಂದೇನಿ. ಇಲ್ಲಿ ಯಾರು ಏನು ಮಾಡೋದಿಲ್ಲ, ಯಾರು ಏನು ಗಳಿಸಿಲ್ಲ. ನಾನು ದುಡಿದು ನಿನಗ ಬೆಳೆಸ್ಬೇಕಂತ ಬೆಳೆಸೇನಿ. ಆದ್ರ ನೀ ಹಿಂಗ್ ಮಾಡಕತ್ತಿಯಲ್ಲೋ, ನನಗ ಬಹಳ ಬೇಜಾರಾಗತ್ತ ಮನಸ್ಸಿಗೆ. ಆದ್ರೆ ನಿನ್ಗೇನು ಕೊಡುದಿಲ್ಲ. ಇನ್ ಮ್ಯಾಲೆ ನೀ ಸುದ್ದ ಆಗ್ಬಿಟ್ಟ ನಿನಗ್ ₹1 ಕೊಡುದಿಲ್ಲ. ನೀ ಸುದ್ದ ಆಗಿ ಇಡೀ ಆಸ್ತಿನ ನೀ ತಗೊಂಡಿನ. ಆದ್ರೆ ನೀ ಸುದ್ದ ಆಗ್ಬಿಟ್ಟ ₹1 ಕೊಡುದಿಲ್ಲ ನಾನು. ನೀ ಯಾರು ನನಗ್ ಕೊಡುದಿಲ್ಲ ಅನ್ನಕ್ಕ? ನೀ ಕೊಡ್ಲಿಲ್ಲ ನಿನ್ ನಾನು ಬಿಡುದಿಲ್ಲ. ಎಷ್ಟು ಮಾತಾಡತ್ತೀನಿ ನೀನು? ಯಾರು ನಿನ್ನ ಹಾಳು ಮಾಡ್ದವ್ರ? ಯಾರು ನಿನ್ನ ಹಾಳು ಮಾಡ್ದವ್ರ? ಎಷ್ಟು ಕೊಡಬೇಕಿಲ್ಲ ನನಗ? ಏನ್ ಹಿಂಗ್ಯಾಕಾದ ನೀನು? ಹಿಂಗ್ಯಾಕಾದಿ? ಕೈತಿಗೆ ಅನ್ನಾದ್ರ ನನಗೇನ? ನನ್ನ ಮೇಲೆ ಕೈ ಮಾಡಿದ್ದೆ. ಇಷ್ಟೆಲ್ಲ ದೊಡ್ಡವನ್ ಮಾಡಿ ಅಣ್ಣನ ಮೇಲೆ ಕೈ ಮಾಡತ್ತೀಯ. ಇನ್ನು ಮೇಲೆ ನನಗೇನು ಕೊಡುದಿಲ್ಲ. ಇನ್ನು ಮೇಲೆ ಏನು ಕೊಡುದಿಲ್ಲ. ಏನ್ ಮಾಡ್ಕೋತಿ ಮಾಡ್ಕೋನಿ. ನನಗ್ ಕೊಡುದಿಲ್ಲ ನೀನು? ನನಗ ಕೊಡೋದಿಲ್ಲ? ಕೊಡುದಿಲ್ಲ. ಏನ್ ಮಾಡ್ಕೋತಿ ಮಾಡ್ಕೋ. ನೋಡ, ₹1 ಕೊಡುದಿಲ್ಲ. ನಾನು ನಿಷ್ಠುರ ಆಗ್ಬೇಕಾಗತ್ತ. ನಿನಕ್ಕಿಂತ ನಿನ್ನ ಮೇಲೆ ನಾನು ಕಠಿಣ ಹಾಕಿ ನನ್ನ ಮೇಲೆ ಕೈ ಮಾಡಕತ್ತೆ. ನಿನ್ನ ಮೇಲೆ ನೀನು ₹1 ಅಲ್ಲ, 4 ಸಮ ಕೊಡುದಿಲ್ಲ. 4 ಸಮ ಕೊಡುದಿಲ್ಲ. ಏನ್ ಮಾಡ್ಕೊಂಡಿ ಮಾಡ್ಕೊಂಡಿ. ನಮ್ಮಣ್ಣ ನನಗ ಕೊಡೋದಿಲ್ಲ. ನೀನಿಲ್ಲಂದ ಅದೆಲ್ಲ ಆಸ್ತಿ ನಂದ. ನನಗ ಕೊಡೋದಿಲ್ಲ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಅಯ್ಯೋ ಅಯ್ಯೋ, ನನ್ ದಯ ಇಲ್ಲ. ಶೇತ. ಹಲೋ ಹಲೋ ಮಹೇಶ, ಏನಾಯ್ತು? ಶೇಖ ಬಾಲೆ, ನನ್ ತಮ್ಮ ಚಾಕು ಹಾಕ್ಯಾನ ಬಾಲೆ. ಲಗುನ ಬಾಲೆ, ಲಗುನ ಬಾಲೆ. ಹೌದಾ ದೋಸ್ತ? ಬನ್ನೋ ದೋಸ್ತ, ಬಂದ್ ನೋಡಿಗ ಬಂದೇ ಬಿಟ್ಟೆ. ಯಪ್ಪ ಬನ್ನೋ ಬಾಲೆ. ಅಯ್ಯೋ ಅಯ್ಯೋ ಶೇಖ, ಲಗುನ ಬಾಲೆ. ಮಹೇಶ ಏನಾಯ್ತು? ಯವ್ವ ಮಹೇಶ ಏನಾಯ್ತು? ಮಹೇಶ ಮಹೇಶ ಏನಾಯ್ತು? ದೋಸ್ತ ನನ್ ತಮ್ಮ ಮೋಸ ಮಾಡಿದ. ಮೋಸ ಮಾಡಿದ. ಬಡ್ಕೊಂಡ್ ನೋವು ಮರಿ ನಿನಗ. ನನ್ ತಮ್ಮ ಮೋಸ ಮಾಡಿದ. ಕಟ್ತೀನಿ ಹೇಳ ಅದನ್ನ. ಈ ರಕ್ತ ಬಾಳ ಹೋಗತ್ತಿತ್ತಲ್ವ? ರಕ್ತ ಬಾಳ ಹೋಗತ್ತಿತ್ತು ದೋಸ್ತ. ಆಯ್ತಮ್ಮ, ಹಾಸ್ಪಿಟ್ಲಿಗೆ ಹೋಗ್ಬರ.
ಬಾ ಹಾಸ್ಪಿಟ್ಲಿಗೆ ಹೋಗೋಣ ಬಾ ಮನುಷ್ಯ ಬರ ಮನುಷ್ಯ. ಎಂತ ಕೆಲಸ ಮಾಡಿಬಿಟ್ಟೆ ನಾನು ನಿನ್ ತಮ್ಮ, ಎಂತ ಕೆಲಸ ಮಾಡಿಬಿಟ್ಟೆ ನಾನು. ಎಂತ ಕೆಲಸ ಮಾಡಿದ್ದೆ ನಾನು, ನನ್ನ ಮನೆಗೆ ಚುಚ್ಚಿಬಿಟ್ಟೆವ. ಮಾಡಬಾರ್ದಾಯ್ತು. ಎಂತ ತಪ್ಪಾಗ್ಬಿಟ್ಟೆ. ನಾ ಬದುಕಿರ್ಬೋದು, ನಾನು ಬದುಕಿರೋದು ಇಲ್ಲ. ನಾವು ಸಾಯಬಾರ್ದು, ನಾ ಬದುಕಬೇಕು, ನಮ್ಮ ಮನೆ ಚೆನ್ನಾಗಿ ಮುಖ್ಯಬೇಕು. ಇಲ್ಲ, ನಾವು ಸಾಯಬಾರ್ದು, ನಮ್ಮ ದೋಸ್ತರು ಫೋನ್ ಇಲ್ಲ, ನಾವು ಸಾಯಬಾರ್ದು. ಹಲೋ ಹಲೋ, ಎಲ್ಲಿದ್ದಿ ದೋಸ್ತ? ಏನ್ ಮಾಡ್ಕೊಂಡ್ಲೇ ದೋಸ್ತ? ಈಗ ನಮ್ಮ ಚಾಕು ಬಂದು ನಾನು ಚಾಕು ಸಿಕ್ಕಿಬಿಟ್ಟು. ಇಲ್ಲ, ನಾವು ಬರೀಬೇಕು, ಜಲ್ದಿ ಬಾ. ಇಲ್ಲಿ ನಾವು ದಿನ ಇರ್ತೀವಲ್ಲ, ಇಲ್ಲೇ ಇದ್ದೀನಿ, ಜಲ್ದಿ ಬಾ, ಜಲ್ದಿ ಬಾ. 2 ನಿಮಿಷ ತಡಿ, ಬರ್ತೀನಿ, ಗಾಬರಿ ಆಗ್ಬೇಡ. 2 ನಿಮಿಷ ಬರ್ತೀನಿ. ನಮ್ಮ ಅಡ್ಡ ಇದ್ದಲ್ಲ, ಅಲ್ಲಿ ಬಾ, ಜಲ್ದಿ ಬಾ, ಜಲ್ದಿ ಬಾ. ಏನಾಗ್ತದೆ ದೋಸ್ತ? ದೋಸ್ತ ಏನಾಗ್ತದೆ? ಇಲ್ಲೇ ಮಾಡ್ಕೊಂಡಿದ್ದೆ ದೋಸ್ತ. ಏಯ್, ಏನ್ ಮಾಡ್ಕೊಂಡಿ? ಏಯ್, ಎಂತ ನೋವು ಮಾಡ್ಕೊಂಡಿದ್ದೆ ದೋಸ್ತ? ನೀನು ಹೋಗ್ಬಾ. ಏನ್ ಮಾಡ್ಕೊಂಡಿ? ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ನಮಸ್ಕಾರ. ಈಗ ನಿನ್ನೆ ಒಂದು ಏನು ಅನಾಹುತ ಆಯ್ತಲ್ಲ, ನಮ್ಮ ಗೆಳೆಯ ಅವನ ತಮ್ಮ ಸೇರ್ಕೊಂಡು ಪಾಪ ಅವನ ನಮ್ಮ ಗೆಳೆಯನಿಗೆ ಚಾಕು ಹಾಕಿಬಿಟ್ಟ. ಅಯ್ಯೋ, ಈ ದುರಂತದಲ್ಲಿ ಇಬ್ಬರು ಇದು ಅಂತ ಹೇಳ್ರಿ, ಅವನು ಅನಾಹುತ ಮಾಡ್ಕೊಂಡ್ಬಿಟ್ಟ. ಕುತ್ತಿಗೆ ಚಾಕು ಹಾಕೊಂಡು ಅವನ ತಮ್ಮ ಭಾಳ ಮನಸ್ಸಿಗೆ ನೋವು ಮಾಡ್ಕೊಂಡು ಇದು ಮಾಡಿದ. ಅವನು ಏನಿಲ್ಲ, ಅದು ಕೆಟ್ಟ ಹುಡುಗರು ಸಹವಾಸ ದುಶ್ಚಟ ಮಾಡಿಬಿಟ್ಟು, ಅವ್ನು ಹಂಗಿರ್ಲಿಲ್ಲ, ತುಂಬ ಚೆನ್ನಾಗಿ ಓದ್ತಿದ್ದ ಶಾಲೆಯಲ್ಲಿ, ದುಶ್ಚಟ ಮಾಡಿಬಿಟ್ಟು ಹಾಳಾಗಿ ಹೋಗ್ಬಿಟ್ಟ ಡಾಕ್ಟ್ರೆ. ಹಂಗಾಗಿ ಅವನ್ನ ಅವ್ರ ತಮ್ಮ ಭಾಳ ಅವರು ತಮ್ಮ ಅಂತ, ಮುದ್ದಿನ ತಮ್ಮ ಅಂತೇಳಿ ಅವನ ಅಣ್ಣ ಭಾಳ ಪ್ರೀತಿಯಿಂದ ಚೆನ್ನಾಗಿ ಅವನ್ನ ನೋಡ್ಕೊಂಡು ಕೇಳ್ದಂಗೆಲ್ಲ ದುಡ್ಡು ಕೊಟ್ಬಿಟ್ಟು ಬೆಳೆಸ್ಬಿಟ್ಟ. ಅವನು ಹಿಂಗೆ ಮಾಡ್ತೇನೆ ಅಂತ ಪಾಪ ಅವನು ಅಣ್ಣ ಅಂದ್ಕೊಂಡಿರ್ಲಿಲ್ಲ. ಆದರೆ ವಿಧಿ ಆಟದಿಂದ ಹಿಂಗೆ ಆಗ್ಬಿಡ್ತು. ಅವನ್ನ ಅಣ್ಣ ತುಂಬ ಯೋಚನೆ ಮಾಡ್ತಾ ಇದ್ದಾನೆ ಸರ್. ನೀವು ಅವನಿಗೆ ಒಂದು ದಾರಿ ತೋರಿಸ್ಬೇಕು. ಖಂಡಿತವಾಗಿದೆ. ಯಾವುದೇ ರೀತಿ ಯೋಚನೆ ಮಾಡಬೇಡ್ರಿ. ಈಗ ನಾವು ಕೂಡ ಒಂದು ಬಡತನದ ಪರಿಸ್ಥಿತಿಯನ್ನು ಎದುರಿಸಿ, ಬಡತನದ ನೋವು, ನಲಿವು, ಕಷ್ಟ, ಸುಖ ಏನಿರುತ್ತಲ್ಲ, ಆ ಒಂದು ಜೀವನವನ್ನು ಅನುಭವಿಸಿ ಈ ಒಂದು ಹಂತಕ್ಕೆ ಬಂದೀವಂದ್ರೆ, ನಾವು ಕೂಡ ಒಂದೊಂದು ಕಾಲದಾಗ ಅತಿ ಒಂದು ಕಡು ಬಡತನವನ್ನು ಅನುಭವಿಸಿನೇ ಈ ಒಂದು ಹಂತಕ್ಕೆ ಬಂದೀವಿ. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಈಗ ನಿಮ್ಮ ದೋಸ್ತ ಗೆಳೆಯನಿಗೆ ಹೇಳ್ರಿ, ನೀವು ಯಾವುದೇ ಕಾರಣಕ್ಕೂ ಅವನ ಬಗ್ಗೆ ಯೋಚನೆ ಮಾಡಬೇಡ, ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ಯಾಕಂದರೆ ಇವತ್ತು ಏನು ಅವ ದುಶ್ಚಟದ ದಾಸನಾಗಿ ತನ್ನ ಜೀವನವನ್ನು ನಾಶ ಮಾಡ್ಕೊಂಡಿದ್ದಾನಲ್ಲ, ಆ ದುಶ್ಚಟದಿಂದ ಮುಕ್ತನಾಗಿ, ಆ ದುಶ್ಚಟದ ದಾಸ್ಯದಿಂದ ಅವನು ಹೊರಗಡೆ ತಂದು ಒಂದು 5 ವರ್ಷ ಅವನ ಬಗ್ಗೆ ಯಾವುದೇ ರೀತಿಯಾಗಿ ಯೋಚನೆ ಮಾಡಿದೆ, ಅವನ ಬಗ್ಗೆ ಏನನ್ನೂ ಯೋಚನೆ ಮಾಡಿದೆ ಆರಾಮಾಗಿ ಇರೋಕ್ಕೆ ಹೇಳ್ರಿ. ಯಾಕಂದರೆ ಇವತ್ತು ಏನಾದರೂ ಒಂದು ಗಾದೆ ಮಾತಿದೆಯಲ್ಲ, ಏನಾದರೂ ಹಾಗೂ ಮೊದಲು ಮಾನವನಾಗಿ. ಇವತ್ತು ಹೆಂಗೆ ನಾವು ದುಶ್ಚಟದ ದಾಸನಾಗಿದ್ದಂಗಲ್ಲ, ಆ ದಾಸ್ಯದಿಂದ ಹೊರಗಡೆ ತಂದು ಅವನು ದುಶ್ಚಟದಿಂದ ಮುಕ್ತನನ್ನಾಗಿ ಮಾಡಿ, ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗದೆ ಇರುವಾಗ ಅವನ ಒಂದು ಜೀವನವನ್ನು ಒಳ್ಳೆಯ ಮಾರ್ಗದಲ್ಲಿ, ಒಂದು ಸನ್ಮಾರ್ಗದಲ್ಲಿ ಬಂದು
ಒಬ್ಬ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಒಬ್ಬ ಒಳ್ಳೆಯ ನಾಗರಿಕನಾಗಿ ಬದುಕ್ತಕ್ಕಂಥ ಒಂದು ಹಾದಿಗೆ ಅವನ್ನ ನಾನು ಕಳ್ಕೊಂಡು ಬರ್ತೀನಿ. ಆದ ಕಾರಣ ಒಂದು 5 ವರ್ಷ ನೀವು ಏನು ಮಾಡಬೇಕಂದ್ರೆ ಅದು ಚಿಂತೆ ಇಲ್ಲ. ಒಂದು 5 ವರ್ಷ ಯಾವುದೇ ರೀತಿಯಾಗಿಯೂ ನೀವು ಅವನ ಬಗ್ಗೆ ಯೋಚನೆ ಮಾಡಬೇಡ್ರಿ. ಅದನ್ನು ಕೂಡ ನಿಮ್ಮ ಗೆಳೆಯನಿಗೆ ಕೂಡ ನೀವು ಸ್ವಲ್ಪ ತಿಳಿಸಿ ಹೇಳ್ರಿ. ಅದಕ್ಕಾಗೈತಲ್ಲ ಅವನ ಒಂದು ಹಾದಿಗೆ ತರ್ತಕ್ಕಂಥ ಅವನು ಒಂದು ಸನ್ಮಾರ್ಗಕ್ಕೆ ತರ್ತಕ್ಕಂಥ ಕೆಲಸ ನಂದು. ಅದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ್ರಿ. ಅವನ ಸನ್ಮಾರ್ಗಕ್ಕೆ ತಂದು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನಾಗಿ ಒಳ್ಳೆಯ ಸಮಾಜದಲ್ಲಿ ಬದುಕ್ತಕ್ಕಂಥ ಒಬ್ಬ ಸುಂದರ ನಾಗರಿಕನಾಗಿ ಮಾಡಿ ನಿಮ್ಮ ಕೈಗೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ನಾನು ನಿಮಗೆ ಖಂಡಿತವಾಗಿ ಈ ಭಾಷೆ ಕೊಡ್ತಿದ್ದೇನೆ. ಧನ್ಯವಾದಗಳು ಡಾಕ್ಟ್ರೆ, ನೀವೆಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ. ಖಂಡಿತ ಬರ್ತೀನಿ ಡಾಕ್ಟ್ರೆ. ನಮಸ್ಕಾರ. ಮಹೇಶ ಇದ್ಯಾಪ ಏನ್ಲೇಪ 5 ದಿವ್ಸ ಬಿಡ್ಲೆ ದವಾಖಾನಿಗೂ ಕಾಯಿಲಿಲ್ಲ ಅವನು. ನಾ ಹುಚ್ಚ ಹಂಗ್ಯಾಕ್ ಮಾತಾಡ್ತಿ ನೋಡಿಲ್ಲೇ ಇನ್ನೇನ್ ಬೇಕಾಗಿ ರಕ್ತ ಹೋಗಿತ್ತು, ನಿನ್ಗ ರಕ್ತ ಬಾಳ ಹೋಗಿತ್ತು. ಅದಕ್ಕ ನಾನು ರಕ್ತ ಕೊಟ್ಟು ಉಳಿಸಿ ನಿನ್ನ. ನಮ್ ತಮ್ಮ ಎಲ್ಲರಲ್ಲಿ ತಮ್ಮನ ಬಗ್ಗೆ ಯಾಕೆ ಯೋಚನೆ ಮಾಡ್ತಿ? ಅವನದು ಸಮಾಚಾರ ಹೇಳಿದ್ರೆ ಬಾಳ ಐತಿ ಏಪ. ಆರಾಮದ ಅವನ ಬಗ್ಗೆ ಚಿಂತಿ ಬಿಡು, ಅವನ ಬಗ್ಗೆ ಕಾಳಜಿ ಬಿಡು ನೀನ. ಹಂಗಂದೆ ಸ್ವಂತ ತಮ್ಮ ಸಣ್ಣದಿಂತ್ರ ಸಾಕ್ಯಾನ ಅವನ್ನ ಹೆಂಗ್ ಬಿಡಾಕ್ ಬರುತ್ತೆ? ಅವನ ಬಗ್ಗೆ ಕಾಳಜಿ ಬಿಡು, ಚಿಂತಿ ಬಿಡು ನೀನ. ಹಂಗಂದ್ರೆ ಹೆಂಗು ತಮ್ಮವ ಇಷ್ಟು ವರ್ಷದ್ರ ಸಾಕ್ಯಾನ ಅವನ್ನ. ಹೌದಪ್ಪ ಖರೆ ಏನೋ ಒಂದ್ ಇದ್ರೊಳಗ ನಮ್ಗೆ ಸಿಕ್ಕಿದ ಅತ್ಯಂತ ಮಾಡಿದ್ದೆ, ನೀ ನಾನು ಉಳಿಸಿದಲ್ಪ ಅದು ದೊಡ್ಡದು. ಅದಕ್ಕಲ್ಲಿ ದೋಸ್ತಿ ಅಂತ ಎದಕ್ಕಂತಾರ? ಏನಪ್ಪ ಇಂಥ ಕಷ್ಟ ಕಾಲದಾಗ ಗೆಳೆಯರ ಆಗ್ಬೇಕು. ಇದಕ್ಕ ದೋಸ್ತಿ ಅನ್ನೋದು ತಮ್ಮ. ಅಯ್ಯೋ ಯಾರ ಬಂದ್ರಲ್ಲ, ಡಾಕ್ಟರ್ ಬಂದ್ರಲ್ಲ. ಹಾ ಡಾಕ್ಟರ್ ನಮಸ್ಕಾರ ಸರ. ಬರ್ರಿ ಸರ, ಬರ್ರಿ ಕೂಡ ಬರ್ರಿ ಸರ. ನಮಸ್ಕಾರಪ್ಪ. ಬಂದೆ ಬರ್ರಿ ಸರ್, ಕೂಡ್ರಿ ಸರ. ಅದೇ ಸರ, ಇವ್ರ ತಮ್ಮನ ಬಗ್ಗೆ ಅದನ್ನ ಮಾತಾಡಕತ್ತಿದ್ದು ಸರ. ಈಗ ಸರ ನಮ್ ತಮ್ಮ ಎಲ್ಲಿ ಹೋದ್ರಿ? ನಿಮ್ಮ ತಮ್ಮನ ಬಗ್ಗೆ ನೀನು ಏನು ಯೋಚನೆ ಮಾಡಬೇಡಪ್ಪ. ಅವ ಆರಾಮಾಗಿದ್ದಾನ. ಅದ್ರ ಬಗ್ಗೆ ನೀ ಏನು ಚಿಂತೆ ಮಾಡಬೇಡ. ನೀ ಆರಾಮಾಗಿರು. ನಿಮ್ಮ ತಮ್ಮನ ಏನೈತ್ಲ, ನಿಮ್ಮ ದೋಸ್ತ ಮತ್ತು ಅವನ ದೋಸ್ತ ಸೇರಿ ಎಲ್ಲರೂ ಕೂಡ ಸೇವ್ ಮಾಡಿದ್ದಾರೆ. ಅವನು ಸೇವ್ ಮಾಡಿಯ ನೀನು? ನನ್ನ ಬದುಕಿಸಿದೆ, ಅವನು ಬದುಕಿಸಿದೆ. ದೇವರಾಜ್ ಬಿಡಪ್ಪ ನೀ ನಮ್ಗೆ. ಹಂಗಲ್ಪ, ನೀ ಸಣ್ಣವ ಇದ್ದಾಗಿಂದ ಇದನ್ನ ಹೇಳಕತ್ತಿದಿ. ದೇವರಾಜ್ ಕರೆಗೂ ದೇವರಾಜ್. ಆದ್ರ ಆ ದೇವ್ರು ಮಾಡಿಸಿದ್ದೆಲ್ಲ ನೀನು ಚಿಂತಿ ಬಿಡು ನಿನ್ ತಮ್ಮನ ಬಗ್ಗೆ. ಹೌದ್ರಾ ಡಾಕ್ಟರ್? ನೀನು ಆರಾಮಾಗಿದ್ಬಿಡಪ್ಪ. ಅವನ ಬಗ್ಗೆ ನೀನು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ. ಆಯ್ತು ಬಿಡ್ರಿ, ನೀವು ಇಷ್ಟು ಹೇಳತ್ತಿರಲ್ಲ, ನಿಮ್ಮ ಮೇಲೆ ಭಾರ ಹಾಕಿ ಕೈ ಬಿಟ್ಬಿಡ್ತೀರಿ. ಆಯ್ತು ಬಿಡ್ರಿ ಡಾಕ್ಟರ್, ನಾ ಆರಾಮಾಗೇನಿ. ನನ್ನ ಬಗ್ಗೆ ಥ್ಯಾಂಕ್ಸ್ ರೀ, ತುಂಬಾ ಧನ್ಯವಾದಗಳು. ಇನ್ನ 5 ವರ್ಷ ನಿನ್ ತಮ್ಮನ ಬಗ್ಗೆ ಚಿಂತಿನೇ ಮಾಡ್ಬೇಡ. 5 ವರ್ಷ ನನ್ನ ತಮ್ಮನ್ ನೋಡ್ಲಾರ್ದ ಇರ್ಬೇಕ ನಾನು? ಹೌದು, ಎಲ್ಲ ಡಾಕ್ಟರ್ ನೋಡ್ಕೊಂತಾರ. ಅವನ ಬಗ್ಗೆ ನೀನು ಹೇಳಕ್ಕಷ್ಟು ಯೋಚನೆ ಮಾಡ್ಬೇಡಪ್ಪ. ಅವನ ಜವಾಬ್ದಾರಿ ನನಗ್ ಬಿಟ್ಬಿಡು. ಹಾಕ್ಬಿಡ್ರಿ ಡಾಕ್ಟರ್, ಇಷ್ಟು ಹೇಳಿರಿ ಅಂದ್ರೆ ನಾ ಸುಮ್ಮನೆ ಇರ್ತೇನೆ. ಹಂಗಾರ ಹಾ ರೀ, ಹೋಗ್ಬರ್ರಿ ಡಾಕ್ಟರ್. ಆರಾಮಾಗಿ ಆಯ್ತಪ್ಪ. ಇನ್ನೊಂದು ಮಾತು ನಿಮ್ಗೆ ಹೇಳ್ಬೇಕು. ನಾನು ಹುಟ್ಟ ಯಾರು ಚಟಗಳನ್ನ ಕಲ್ತಿರ್ತಾ ಏನಿಲ್ಲ. ಕೆಲವೊಬ್ಬೊಂದು ಹುಡುಗರುಗಳ ಜೊತೆ ಸೇರಿಬಿಟ್ಟು ಆ ಸಂಘ ದೋಷದಿಂದ ಸಾಯಿಗೆ ಸನ್ಯಾಸಿ ಕೆಟ್ಟ ಅಂತೀವಲ್ಲ, ಹಂಗ ಕೆಲವೊಂದು ಹುಡುಗರ ಸೇರಿ ಏನೋ ಅಚಾನಕ್ಕಾಗಿ ನಿನ್ನ ತಮ್ಮ ಹಂಗ ಕಲ್ತಾನ. ಅವ ಕಲಿಬಾರ್ದಾಗಿತ್ತು. ಏನೋ ಒಂದು ಸವಾಸ ದೋಷದಿಂದ ಆಗೈತಿ. ಅದ್ರ ಬಗ್ಗೆ ನೀ ಯಾವ್ದೇ ಕಾರಣಕ್ಕೂ ಚಿಂತೆ ಮಾಡಬೇಡ. ನನ್ನ ತಮ್ಮನ್ ಚಂದ ನೋಡ್ಕೊರಿ ಡಾಕ್ಟರ್. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿನ್ನ ಮನಸ್ಸಿಗೆ ತೆಗೆದಾಕ್ಬಿಡು. ಇನ್ನೇನು ಕೆಲವೇ ದಿನದಾಗ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ತನ್ನ ಜೀವನವನ್ನು ರೂಪಿಸ್ಕೊಂಡು ನೀನ್ ಹತ್ರ ಬರ್ತಾನ. ಅದ್ರ ಬಗ್ಗೆ ನೀನು ಅದ್ರ ಚಿಂತೆಯನ್ನ ಮರ್ತು ನಿನ್ನ ಆರೋಗ್ಯದ ಕಡೆ ಗಮನ ಕೊಟ್ಟು ಆರಾಮವಾಗಿದ್ದು ಬಿಡಪ್ಪ ನೀನು. ಎಲ್ಲಿ ಅಣ್ಣ ಅಪ್ಪ, ಏನಾಯ್ತು? ಸಮಾಧಾನ? ದವಾಖಾನೆಗದಿಯೋ ಇಲ್ಲ? ಯಾಕೆ ಹೋದ್ರಾಗತ್ತಿ? ಏನಾಯ್ತು? ಡಾಕ್ಟರ್ ನಿನಗೆ ಏನಾಗಿಲ್ಲ, ಆರಾಮದಿ. ಇಲ್ಲೇ ದವಾಖಾನೆ ಆಗದಿ, ಹೆದರ್ಬೇಡ. ನಮ್ಮ ಮನೇಲಿ ಡಾಕ್ಟರ್. ಅಣ್ಣ ಅಣ್ಣ ಅನ್ಬೇಡ. ಇನ್ನ 5 ವರ್ಷ ಐತಲ್ಲ, ನೀ ಒಟ್ಟ ಅಣ್ಣ ಅನ್ನಕ್ ಹೋಗ್ಬೇಡ. ನಿನಗ 5 ವರ್ಷ ನಿಮ್ಮ ಅಣ್ಣನ ಮರ್ತು ಬಿಡು. ನಿನಗೆ ಏನ್ ಮಾಡ್ಬೇಕು ಎಲ್ಲ ನಾನು ಮಾಡಿ ನಿನ್ನ ಒಂದ್ ಹಂತಕ್ಕೆ ತಗೊಂಡ್ಬರ್ತೀನಿ. ಅದಕ್ಕಾಗಿ ನಿಮ್ಮ ಅಣ್ಣನ ನಿಮ್ಮ ಅಣ್ಣನ ಜೊತೆ ನಾನು ಮಾತಾಡಿದ್ದೀನಿ. ನೀ ಒಟ್ಟ ನಿಮ್ಮ ಅಣ್ಣನ ಐತಲ್ಲ, ಒಂದ್ 5 ವರ್ಷದವರೆಗೂ ನೀನ್ ನೆನಪು ತೆಗಿಬಾರ. ನಿನ್ನ ಒಂದ್ ಹಂತಕ್ಕೆ ತಂದು ಒಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ಬಾರ್ದ್ಮೇಲೆ ನಾನು ನಿನಗೆಲ್ಲವನ್ನು ಹೇಳ್ತೀನಿ, ನಿನಗೆಲ್ಲ ತಿಳಿಸಿ. ನಾನು
5 ವರ್ಷದ ಮಟ್ಟ ನಮ್ಮ ಅಣ್ಣನ್ ನಾನು ನೋಡಲ್ಲ ನೆನಪು ಮಾಡಲೇಬೇಡ ನೀನು. ನಿಮ್ಮ ಅಣ್ಣನ ಬಗ್ಗೆ ನೀನು ಬಿಟ್ಟು ಬಿಡಪ್ಪ, ಏನು ಯೋಚನೆ ಮಾಡ್ಬೇಡ. ಮೊದಲಿನ ಸಾಮ್ರಾಜ್ಯ ಹೆಂಗಿತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಮುಂದಿನ ನಿನ್ನ ಭವಿಷ್ಯ, ನಿನ್ನ ಫ್ಯೂಚರ್ ಹೆಂಗೈತೆ ಅನ್ನೋದು ಅದನ್ನ ನೋಡ್ಕೊ ನೀನು. ಆಯ್ತು ಡಾಕ್ಟರ್, ನೀವು ಇನ್ ಮುಂದೆ ಹೆಂಗೆ ಹೇಳ್ತೀರ ಹಂಗಾಯ್ತು. ಆಯ್ತು ಹಾ ಸರಿಯಪ್ಪ. ರಾಕೆಟ್ ಬೇಕು, ಸಿಗರೇಟ್ ಬೇಕು, ರಾಕೆಟ್ ಸಿಗರೇಟ್ ಬೇಕು. ಸುಮ್ನೆ ಇರ. ಇನ್ನ 5 ವರ್ಷ ಯಾವ ರಾಕೆಟ್ ಇಲ್ಲ ಜಾಕೆಟ್ ಇಲ್ಲ. ನೀನ್ ಸುಮ್ನೆ ನಾ ಏನ್ ಹೇಳ್ತಾನ ಅಷ್ಟೇ ಕೇಳಿ. ನೀನು ಏನು ಅನ್ನಕೋಬೇಡ. ಅದು ನೆನಪ ತೆಗಿಬ ನಿನ್ನ ಕನಸಿನಾಗ ಕೂಡ. 5 ವರ್ಷ ರಾಕೆಟ್ ಇಲ್ಲ ಜಾಕೆಟ್ ಇಲ್ಲ. ನಿನ್ನ ಆರೋಗ್ಯ ಉಳಿಬೇಕಾದ್ರೆ ಸುಮ್ನೆ ನಾ ಏನ್ ಹೇಳ್ತಾನ ಅಷ್ಟೇ ಕೇಳ್ಬೇಕು ನೀನು. ಅಣ್ಣ ಅಣ್ಣ ನನಗೆ ಯಾರಪ್ಪ ಅಣ್ಣ ಅಣ್ಣ ಅಂತ ಕರೆಯವ್ರು? ತಮ್ಮ, ಏ ತಮ್ಮ, ಏ ಬಾರು. ಸ್ವಲ್ಪ 2 ದಿವ್ಸ ಆಗಿತ್ತು ನೀನ್ ನೋಡಿ. ಅಯ್ಯೋ ಏನೋ ಕಳ್ಕೊಂಡಂಗ ಆಗ್ಬಿಟ್ಟಿತ್ತು ನಂಗೆ. ಅಯ್ಯೋ ಅಯ್ಯೋ, ಆರಾಮದಿಲ್ಪ? ಆರಾಮದೀನ ಅಣ್ಣ. ನೀನ್ ಯಾಕ್ರೆ ಹಿಂಗ್ ರೆಡಿ ಆಗಿ ಬಂದ್ಬಿಟ್ಟಿಯಲ್ಲ? ಹಾ ಅಣ್ಣ, ನನ್ನ ಈಗ ಯಾರಂತ ತಿಳ್ಕೊಂಡಿದೀಯ? ಈ ಜಿಲ್ಲೆಗೆ DC ಆಗಿ ಬಂದಿದ್ದೀನಿ. ಆಶೀರ್ವಾದ ಮಾಡಿ ಅಣ್ಣ. ಇರ್ಲಿ ಹೇಳ. ಬಾಳ ಖುಷಿ ಆಯ್ತು ಮರ, ಬಾಳ ಖುಷಿ ಆಯ್ತು. ಆ ಡಾಕ್ಟರ್ ನಿನ್ ಕರ್ಕೊಂಡೋಗಿ ಉದ್ಧಾರ ಮಾಡಿದ ಮರ, ಬಾಳ ಖುಷಿ ಆಯ್ತು ನನಗ ಮರ. ಹಿಂಗ ಇರ್ರಿ, ಯಾವ್ದು ಚಟ ಕಲಿಬಾರ್ದು. ಯಾಕಂದ್ರ ಸಣ್ಣ ಮಕ್ಕಳಿದ್ದಾಗ ತಮ್ಮ ತಂದೆ ತಾಯಿಗಳೈತಲ್ಲ ಎಷ್ಟ್ ಕಷ್ಟಪಟ್ಟು ಬೆಳೆಸ್ತಾರ. ಅಣ್ಣತಮ್ರ ಎಲ್ಲಾ ಕಷ್ಟಪಟ್ಟು ಬೆಳೆಸ್ತಾರ. ಎದಕ್ ಬೆಳೆಸ್ತಾರ? ನೀವು ಜೀವನದಾಗ ಒಂದ್ ಒಳ್ಳೇದ್ ಏನ್ರ ಸಾಧಿಸ್ಲಿ ಅಂತ ಕಳಿಸ್ತಾರ. ಆ ಉದ್ದೇಶಕ್ಕೆ ನಿನಗ್ ದುಡ್ಡು ಕೊಡಲ್ಲ ಅಂದೇ ವಿನ ನಿಂದು ಇಡೀ ಆಸ್ತಿ ನಿನಗ ಮರ, ನಂದೇನಲ್ಲ. ನಾ ಇರೋ ಮಟ ಇರ್ತೀನಿ. ಉಳಿದ್ಮೇಲೆ ನಿಂದ ಅಲ್ಪ ಎಲ್ಲಾ ಆಸ್ತಿ. ಚಂದ ಹಂಗಿದ್ರೆ ಸಾಕ್ ನಂಗೆ. ಬಾರಪ್ಪ ಬಾ.